हरि ओम नारायणं निखिलपूर्णगुणैकदेहम् सर्वज्ञमच्युतमपेतसमस्तदोषम् प्राणस्य सर्वचिदचित्परमेश्वरस्य साक्षादधीश्वरमियां शरणं रमेशं ಸರಿ. ಈಗ 258ನೇ ಪುಟದಲ್ಲಿ ಹ್ರಸ್ವ ಮಾಂಡೂಕೇಯರು ಅಂತನ್ನುವಂತಹ ವ್ಯಕ್ತಿಗಳು ಆ ಋಷಿಗಳ ಅನುಸಂಧಾನ ಚಿಂತನೆಯನ್ನ ಓದ್ತಾ ಬಂದಿದ್ದೇವೆ. ಹ್ರಸ್ವ ಮಾಂಡೂಕೇಯರು ಅಂತನ್ನೋ ಶಬ್ದಕ್ಕೆ ನಿನ್ನೆ ವಿವರಣೆಯನ್ನು ಕೊಟ್ಟಿದ್ದೆ. ಅವರು ಸ್ವಲ್ಪ ದೇಹದಿಂದ ಅದು ಆಕಾರ ದೇಹದಿಂದ ಗಿಡ್ಡಿದ್ದವರು ಅವರು, ಅದಕ್ಕೆ ಹ್ರಸ್ವ ಮಾಂಡೂಕೇಯರು ಅಂತ ಕರೆಸಿಕೊಳ್ತಾರೆ. ಅವರೇನು ಉಪಾಸನೆ ಮಾಡಿದರು ಅಂತನ್ನೋದನ್ನು ಹೇಳ್ತಾ ಇರುವಾಗ ಉಪನಿಷತ್ತಿನಲ್ಲಿ ಇತಿ ಹ ಸ್ಮ ಆಹ ಹ್ರಸ್ವ ಮಾಂಡೂಕೇಯ ತ್ರಯಂ ತು ಏವ ನಃ ಏತತ್ ಪ್ರೋಕ್ತಂ. ನಾವು ಮಾತ್ರ 3 ಅಂಶದಲ್ಲಿ ಭಗವಂತನ ಉಪಾಸನೆಯನ್ನು ಮಾಡ್ತೇವೆ. ಎಲ್ಲಿ ತಸ್ಯ ಏತಸ್ಯ ತ್ರಯಸ್ಯ ಅಸ್ಥ್ನಾಂ ಮಜ್ಜಾಂ ಪರ್ವಣಾಂ ಇತಿ ತ್ರೀಣೀತಃ ಷಷ್ಟಿಶತಾನಿ ತ್ರೀಣೀತಃ ತಾನಿ 27 ಶತಾನಿ ಭವಂತಿ. ದೇಹದಲ್ಲಿ 3 ಭಾಗಗಳನ್ನ ಗುರುತಿಸಿ ಹೇಳ್ತಾ ಇದ್ದಾರೆ. ಅದೇನು ಅಂತ ಕೇಳಿದ್ರೆ ಅಸ್ಥಿ ಮತ್ತು ಅಸ್ಥಿ ಆದ ಮೇಲೆ ಮಜ್ಜ ಆದ್ಮೇಲೆ ಪರ್ವಗಳು ಅಂತ. ಅಸ್ಥಿ ಮಜ್ಜ ಪರ್ವಗಳೆಂಬ 3 ಭಾಗಗಳಲ್ಲಿ ಭಗವಂತನ ಚಿಂತನೆಯನ್ನು ನಾವು ನಡೆಸ್ತೇವೆ. ಅವು ದೇಹದಲ್ಲಿ ಬಲಭಾಗದಲ್ಲಿ 360, ಎಡಭಾಗದಲ್ಲಿ 360 ರೂಪಗಳಿವೆ ಅಂತ ಹೇಳಿ ವಿವರಣೆಯನ್ನು ಕೊಟ್ಟದ್ದು ನಿನ್ನೆ ಕೇಳಿದ್ದೇವೆ. ಅದರ ಮೇಲೊಂದು ಪ್ರಶ್ನೆ ಮಾಡಿಕೊಂಡು, ಅಲ್ಲ ಮತ್ತೆ ನೀವು 3 ಭಾಗ ಹೇಳಿ 2 ಇರುವ ಭಗವದ್ ರೂಪಗಳನ್ನು ಹೇಳ್ತಿದ್ದೀರಲ್ಲ ಅಂದ್ರೆ, ಈ ಉಪಾಸನೆಯಲ್ಲಿ ನಮಗೆ 2 ಭಾಗ ಅಂತ ಇಟ್ಟುಕೊಂಡು ಹೇಳಿದ್ದೇವೆ, 3 ಇಟ್ಟುಕೊಂಡಾಗ 1080 ಭಗವದ್ ರೂಪಗಳಾಗ್ತದೆ ಅಂತ ನಿನ್ನೆ ಮಧ್ಯಾಹ್ನದ ಪಾಠದಲ್ಲಿ ಮುಗಿದಿತ್ತು. ಈಗ ಎಷ್ಟು ಭಗವದ್ ರೂಪಗಳು? ದೇಹದಲ್ಲಿರುವಂತಹ ಅಂಶಗಳು 3 ಅಂಶಗಳು, ಅಸ್ಥಿ ಮಜ್ಜ ಮತ್ತು ಪರ್ವಗಳು ಅಂತ 3 ಇದೆ. ಈ 3ರಲ್ಲೂ 360 ರೂಪಗಳು 360 ರೂಪಗಳಿದ್ದರೆ ಅದು 1080 ರೂಪಗಳಾಗಬೇಕು. ಹಾಗಿರುವಾಗ 720 ರೂಪಗಳನ್ನ ಮಾತ್ರ ಯಾಕೆ ಹೇಳಿದರು ಅಂತ ಕೇಳಿದ್ರೆ, ನಮ್ಮ 1 ವರ್ಷದ ಹಗಲು ರಾತ್ರಿಗಳು ಸೇರಿದಾಗ 720 ರೂಪಗಳ ಚಿಂತನೆಗೆ ಅನುಕೂಲವಾಗ್ತದೆ ಅಂತ ಅನ್ನೋದಕ್ಕೆ ಅದನ್ನು ಹೇಳಿದ್ದಾರವರು. ಇಷ್ಟನ್ನ ನಾನು ನಿನ್ನೆ ತಿಳಿಸಿದ್ದೆ. ಕೆಳಗಿನ ಉಪನಿಷತ್ತಿನಲ್ಲಿ ಸಪ್ತಚ ವೈ ಶತಾನಿ ವಿಂಶತಿಶ್ಚ ಸಂವತ್ಸರಸ್ಯ ಅಹೋರಾತ್ರಾಹ ಸ ಏಷಃ ಅಹಸ್ಸಮ್ಮಾನಃ. ದೇವರು ಮತ್ತು ಹಗಲುಗಳು ಎರಡೂ ಸಮಾನವಾದ ರೂಪ ಅನ್ನೋ ಅಭಿಪ್ರಾಯದಲ್ಲಿ 3ನೇ ರೂಪವನ್ನ ಚಿಂತನೆಗೆ ತಗೊಂಡಿಲ್ಲ ಅಷ್ಟೇ. ಮುಂದೆ ಇನ್ನೊಂದು ಪ್ರಸಂಗವನ್ನಿಟ್ಟುಕೊಂಡಾಗ ಆ 3ನೇ ರೂಪದ ಚಿಂತನೆಯನ್ನು ತೆಗೆದುಕೊಳ್ಳುತ್ತೇವೆ. ಅಂದ್ರೆ 360 ಮುಂದಿನ ರೂಪಗಳನ್ನು ತೆಗೆದುಕೊಳ್ಳುತ್ತೇವೆ. ಈಗ ಹ್ರಸ್ವ ಮಾಂಡೂಕೇಯರು ತಾವು ತಮ್ಮ ಶರೀರದಲ್ಲಿ ಇರುವ ಭಗವದ್ ರೂಪವನ್ನು ಯಾವುದರ ಜೊತೆಗೆ ಸೇರಿಸಿಕೊಂಡು ಉಪಾಸನೆ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮ 1 ವರ್ಷದಲ್ಲಿ ಬರುವ 360 ದಿನಗಳು, ಅಂದ್ರೆ 360 ಹಗಲುಗಳು 360 ರಾತ್ರಿಗಳು ಎರಡೂ ಸೇರಿಸಿದಾಗ 72, ಅಂದ್ರೆ 720. ನಮ್ಮ ದೇಹದಲ್ಲಿ ಬಲಭಾಗದಲ್ಲಿ ಭಗವಂತನ 360 ರೂಪಗಳು, ಎಡಭಾಗದಲ್ಲಿ 360 ರೂಪಗಳು, 2 ಸೇರಿದಾಗ 720 ರೂಪಗಳಾಯಿತು. ಈ ರೂಪಕ್ಕೂ ಹಗಲು ರಾತ್ರಿಗಳಿಗೆ ನೇಮಿಸುವಂತಹ ರೂಪಕ್ಕೂ ಸಂಬಂಧವಿದೆ. ಹೀಗೆ ಅವರು ಸಂಬಂಧವನ್ನ ಅನುಸಂಧಾನ ಮಾಡ್ತಾ ಜೀವನವನ್ನ ಮಾಡ್ತಾ ಇದ್ದಾರೆ. ಅಂದರೆ ಏನರ್ಥ? 1 ವರ್ಷದಲ್ಲಿ ನಾನು ಇವತ್ತಿಗೆ ಎಷ್ಟು ದಿವಸಗಳನ್ನು ಕಳೆದಿದ್ದೇನೆ ಅಂತ 1 ಬಾರಿ ಹಿಂದು ತಿರುಗಿ ನೋಡಿದಾಗ, ಬದುಕಿದ್ದೇನೆ ಅಂತ ಅನ್ನೋದು ಎಚ್ಚರ ಇದ್ದಾಗ
ಬರೀ ಹಿಂತಿರುಗಿ ನೋಡೋದಲ್ಲ, ಬದುಕಿದ್ದೇನೆ ಅನ್ನೋ ಎಚ್ಚರ ಇರ್ಬೇಕಲ್ಲ. ಬದುಕಿದ್ದೀನಿ ಅನ್ನುವ ಎಚ್ಚರ ಇದ್ದು ಈ ವರ್ಷದಲ್ಲಿ ಎಷ್ಟು ದಿನಗಳನ್ನ ತಿರುಗಿದ್ದೇನೆ ಅಂತಾದ ಮೇಲೆ ಆ 720 ರೂಪಗಳಲ್ಲಿ ಎಷ್ಟು ಭಗವದ್ ರೂಪಗಳು ಇಲ್ಲಿಯವರೆಗೆ ಹಗಲು ಮತ್ತು ರಾತ್ರಿಗಳಲ್ಲಿ ನನ್ನನ್ನ ರಕ್ಷಿಸಿದವು ಅನ್ನುವ ಎಚ್ಚರ ಬರ್ತದೆ. ಎಷ್ಟು ತಿಂಗಳಾಯ್ತು ಈಗ ನಾವು ಇಲ್ಲಿ ವರ್ಷದಲ್ಲಿ ಬದುಕ್ತಾ ಬಂದು? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಹೆಚ್ಚು ಕಡಿಮೆ 5.5 ತಿಂಗಳಾಯ್ತು. 6ನೇ ತಿಂಗಳು ನಡೀತಾ ಇದೆ. 6 ತಿಂಗಳು ಅಂದ್ರೆ ಸರಿಯಾಗಿ 360 ರೂಪಗಳು. ಹಂಗಾದ್ರೆ ಇನ್ನೊಂದು ವಾರ ಹೋದ್ರೆ 360 ರೂಪಗಳ ಲೆಕ್ಕ. ಪ್ರತಿನಿತ್ಯದಲ್ಲಿ ಈ 360 ಹಗಲು ರಾತ್ರಿಗಳನ್ನ ಇಟ್ಟುಕೊಂಡು ಹೇಳಿದ್ದು 720, 360. ಆ 360 ರೂಪಗಳು ಅಂತಂದ್ರೆ ಅಷ್ಟು ರೂಪಗಳು ಹಗಲು ಪೂರ್ಣ ನನ್ನನ್ನು ರಕ್ಷಣೆ ಮಾಡಿವೆ, ರಾತ್ರಿ ಪೂರ್ಣ ನನ್ನನ್ನು ರಕ್ಷಣೆ ಮಾಡಿವೆ. ಬರೇ ರಕ್ಷಣೆ ಮಾಡ್ತಿಲ್ಲ, ರಾತ್ರಿಯಲ್ಲಿ ಮಾಡಬೇಕಾದ ಕೆಲಸಗಳೆಲ್ಲದಕ್ಕೂ ಪ್ರೇರಣೆ ಮಾಡ್ತಾ ಇದೆ, ಹಗಲಿನಲ್ಲಿ ಮಾಡಬೇಕಾದ ಕೆಲಸಗಳೆಲ್ಲದಕ್ಕೂ ಪ್ರೇರಣೆ ಮಾಡ್ತಾ ಇದೆ. ಹೀಗೆ ಅವರು ಅನುಸಂಧಾನ ಮಾಡ್ತಾ ಇದ್ರು. ನಾವದನ್ನ ತಿಳಿದುಕೊಂಡು ಒಂದು ಬಾರಿ ಚಿಂತಿಸಿದರೂ ಸಾಕು. ಇನ್ನು ಮುಂದಿನ 6 ತಿಂಗಳುಗಳವ. ನಾಳೆ ಆಶ್ವಿನ ಮಾಸದ ಶುಕ್ಲ ಪಕ್ಷದ ಪ್ರತಿಪದಾದಿಂದ ಮುಂದಿನ 360 ರೂಪಗಳ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಇದೊಂದು ಹಿರಿಯರು ಹೇಳಿಕೊಂಡು ಬಂದಿರುವಂತಹ ಶ್ಲೋಕ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ, ಹಗಲಿನಿಂದ ಸಂಜೆಯವರೆಗೆ, ಸಂಜೆಯಿಂದ ಪುನಃ ಹಗಲಿನವರೆಗೆ, ಯತ್ ಕರೋಮಿ ಏನನ್ನ ಮಾಡುತ್ತೇನೆ, ತದಸ್ತು ತವ ಪೂಜನಂ ಅದೆಲ್ಲವೂ ನಿನ್ನ ಪೂಜೆಯಾಗಲಿ, ಅದೆಲ್ಲವೂ ನಿನ್ನ ಪೂಜೆಯಾಗಲಿ ಅಂತ ಅನುಸಂಧಾನ ಮಾಡೋದು. ಇನ್ನ ಸ ಏಷೋ ಅಹಸ್ಸಮ್ಮಾನ ಚಕ್ಷುರ್ಮಯ. ಇಲ್ಲಿಯವರೆಗೆ ಒಂದು ವಿಷಯ ಮುಗಿಸಿ ಈಗ ಆ ಭಗವಂತ ಹಗಲು ರಾತ್ರಿಗಳಿಗೆ ನಿಯಾಮಕನಾಗಿರುವ ಭಗವದ್ ರೂಪಗಳು, ದೇಹದ ಎಡ ಬಲಗಳಲ್ಲಿದ್ದ ಭಗವದ್ ರೂಪಗಳಿಗೆ ಕೆಲವು ವಿಶೇಷಣಗಳು. ಏನ್ ವಿಶೇಷಣ ಅದು, ಹೆಂಗಿದ್ದಾನ ಅಂತ ಅವನ ಗುಣಗಳನ್ನು ಪರಿಚಯ ಮಾಡಿ ಕೊಡ್ತಾ ಇವೆ. ಏನ್ ಮಾಡ್ತಾ ಇವೆ? ಭಗವಂತನ ಗುಣಗಳನ್ನು. ಹೆಂಗಿದ್ದಾನ ಭಗವಂತ? ಚಕ್ಷುರ್ಮಯ, ಶ್ರೋತ್ರಮಯ, ಛಂದೋಮಯ, ಮನೋಮಯ, ವಾಂಗ್ಮಯ, ಆತ್ಮ. ಸರಿ ಆಯ್ತಾ? ಅವನ ಹೆಸರು ಏನೇನವ ಎಂಬುದು ನೋಡ್ಕೊಂಡ್ಬಿಡ್ರಿ. ಅಂದ್ರ ಇಡೀ ದಿವಸ ನಮ್ಮನ್ನು ರಕ್ಷಣೆ ಮಾಡೋ ಪರಮಾತ್ಮನಿಗೆ ಏನೇನಿರಬೇಕು ಕ್ವಾಲಿಟಿಗಳು, ಅವ ತಂದೇನೋ ಕ್ವಾಲಿಟಿ ಇಟ್ಕೊಂಡು ಹೋಗೋಣ, ನಾವಿನ್ನೇನೋ ನಮ್ದು ಮಾಡ್ಕೊಂಡು ಹೋಗೋಣ. ನಮಗೆ ಬೇಕಾದ ಸಾಮಾನುಗಳಿಲ್ಲದ ಅಂಗಡಿಗೆ ಹೋದಂತೆ ಆಗಬಾರ್ದಷ್ಟೇ ಕೆಲಸ. ಹಾಗಾದ್ರೆ ಅವನಲ್ಲಿದ್ದ ಗುಣಗಳೇನು ನಮಗೆ ರಕ್ಷಣೆ ಮಾಡ್ತಾರೆ. ಹೆಂಗ? ಚಕ್ಷುರ್ಮಯ ಮೊದಲನೇ ಇದ್ದು. ಹೀಗೆ ನೀವು ನೋಟ್ಸ್ ತಗೊಳ್ಳೋದು ಬಹಳ ಒಳ್ಳೆಯದು. ಹಗಲು ರಾತ್ರಿಗಳಲ್ಲಿ ತಗೊಳ್ಳಿಕ್ ಶುರು ಮಾಡ್ಬೇಕು ನೋಟ್ಸು. ಹಗಲು ರಾತ್ರಿಗಳಲ್ಲಿ ನಿಯಾಮಕನಾದ ಭಗವಂತನ ಗುಣಗಳು, ಹಗಲು ರಾತ್ರಿಗಳಲ್ಲಿ ನಿಯಾಮಕನಾದ ಭಗವಂತನ ಗುಣಗಳು. ಹೆಸರು ಒಂದೊಂದು ಹೆಸರು ಬರ್ಕೊಂಡು ಅದ್ ಮುಂದೆ ಅರ್ಥ ಬರ್ಕೊಡ್ರಿ. ಚಕ್ಷುರ್ಮಯ ಮೊದಲನೇದ್ದು, ಚಕ್ಷುರ್ಮಯ. ಅದರ ಎದುರಿನಲ್ಲಿ ಅದರ ಅರ್ಥ ಪೂರ್ಣವಾಗಿ ನೋಡುವ ಶಕ್ತಿ ಉಳ್ಳವನು. ಪೂರ್ಣವಾಗಿ ನೋಡ್ತಾನೆ, ಪೂರ್ಣವಾಗಿ ನೋಡುವ ಶಕ್ತಿ ಉಳ್ಳವನು. ಇದೇ ರೀತಿಯಾಗಿ ಶ್ರೋತ್ರಮಯ, ಪೂರ್ಣವಾಗಿ ಕೇಳುವ, ಕೇಳಿಸಿಕೊಳ್ಳುವ, ಮುಂದಿನೆಲ್ಲ ದಿಟ್ಟು ಹಾಕೋತ ಹೋಗೋದು. ಛಂದೋಮಯ, ಸತ್ಯಕಾಮನಾಗಿದ್ದಾನೆ. ಛಂದೋಮಯ, ಸತ್ಯ ಸಂಕಲ್ಪ. ದೇವರು ಸತ್ಯ ಸಂಕಲ್ಪ. ಮುಂದ ಮನೋಮಯ, ಸರ್ವಜ್ಞ. ವಾಂಗ್ಮಯ, ಪೂರ್ಣವಾಗಿ ಮಾತನಾಡುವ. ಮುಗೀತು. ಇಷ್ಟು ವಿಷಯವನ್ನ ಹೇಳಿಬಿಟ್ಟು ಅದರ ಮುಂದೆ ಹೇಳ್ತಾರೆ, ಆಯ್ತು ಬರೆದದ್ದಾಯ್ತು, ಇನ್ನು ಓದುವುದು.
ವಾಂಗ್ಮಯ ಆತ್ಮ, ಹೀಗೆ ಪರಮಾತ್ಮನಿದ್ದಾನೆ. ಅಂದ್ರೆ ಹಗಲು ರಾತ್ರಿಗಳಿಗೆ ನಿಯಾಮಕವಾಗಿರುವ 720 ರೂಪಗಳೇನು ಪ್ರತ್ಯೇಕವಾಗಿವೆಯೋ ಆ ಒಂದೊಂದು ರೂಪಗಳು ಕೂಡ ಏನಾಗಿವೆ, ಪೂರ್ಣವಾಗಿ ನೋಡುವ ಸಾಮರ್ಥ್ಯ ಉಳ್ಳದ್ದಾಗಿದೆ, ಪೂರ್ಣ ಕೇಳಿಸಿಕೊಳ್ಳುತ್ತಾನ. ನಾವು ಏನೇನು ಮಾಡುತ್ತಿದ್ದೀವೋ ಅದನ್ನು ಪೂರ್ಣವಾಗಿ ನೋಡ್ತಾನೆ. ಒಂದೆರಡು ಕಣ್ಮರೆಯಾಗ್ತದ ಅಂತೂ ಇಟ್ಕೊಳ್ಬಾರದು. ನಾವು ಆಡುವ ಪ್ರತಿ ಮಾತನ್ನು ಕೇಳಿಸಿಕೊಳ್ಳುತ್ತಾನ, ಒಂದೆರಡು ಬಿಟ್ಟು ಹೋಗ್ತಾವ ಅಂತ ಇಟ್ಕೋಬಾರದು. ಅವ ಸತ್ಯ ಸಂಕಲ್ಪನಾಗಿದ್ದಾನ, ನಮ್ಮಿಂದ ಕೆಲಸಗಳನ್ನು ತೆಗೆಸೋದು ಗೊತ್ತದ ಅವನಿಗೆ. ಸರ್ವಜ್ಞನಾಗಿದ್ದಾನ, ಅವ ಹೆಂಗ ಏನ್ ಮಾಡಿಸಿದ್ರೆ ಸರಿ ಎಂಬುದು ತಿಳ್ಕೊಂಡಾನ. ಪೂರ್ಣ ಮಾತಾಡ್ತಾನವ, ಮಾತಾಡೋ ಕಾಲಕ್ಕೆ ಪೂರ್ಣ ಮಾತಾಡ್ತಾನ, ಅರ್ಧಂಬರ್ಧ ಮಾತಾಡಂಗಿಲ್ಲ. ಇಂಥ ಭಗವಂತನನ್ನ ಯಾರು ತಿಳ್ಕೊಳ್ತಾರೋ ವೇದ ಅಂಧಾಂ ಸಾಯುಜ್ಯಂ ಸ್ವರೂಪತಾಂ, ಮುಂದೆ ಹೋಗ್ಬಿಡ್ರಿ. ಸಹಾಯ ಏವಮೇತಂ ಅಹಸ್ಸಮ್ಮಾನಂ ಚಕ್ಷುರ್ಮಯಂ ಶ್ರೋತ್ರಮಯಂ ಛಂದೋಮಯಂ ಮನೋಮಯಂ ವಾಂಗ್ಮಯಂ ಆತ್ಮಾನಂ ವೇದ. ವೇದ ಅಂದ್ರೆ ತಿಳಿದನೋ, ಭಗವಂತನ ಹೇಗೆ ತಿಳಿದನೋ. ಅಂಧಾಂ ಸಾಯುಜ್ಯಂ ಸ್ವರೂಪತಾಂ ಸಲೋಕತಾಮಶ್ನುತೆ, ಅವ ಹಗಲಿನ ನಿಯಾಮಕವಾದ, ಹಗಲ್ ರಾತ್ರಿಗಳಿಗೆ ನಿಯಾಮಕವಾದ ಭಗವಂತನ ಸಾಯುಜ್ಯವನ್ನ, ಸಾರೂಪ್ಯವನ್ನ, ಸಾಲೋಕ್ಯವನ್ನ ಹೊಂತಾನ. ಪುತ್ರಿ ಪಶುಮಾನ್ ಭವತಿ ಸರ್ವಮಾಯುರೇತಿ, ಪುತ್ರಿ ಅವ ಮಕ್ಕಳುಳ್ಳವನಾಗ್ತಾನ. ಪಶುಮಾನ್ ಭವತಿ ಪಶು ಬರ್ತಾವ, ಸರ್ವಮಾಯುರೇತಿ ಪೂರ್ಣ ಆಯಸ್ಸನ್ನ ಉಳ್ಳವನಾಗ್ತಾನ. ಭಾಷ್ಯ 259ನೇ ಪುಟ. ತಾನ್ನೇವ ವಿಷ್ಣು ರೂಪಾಣಿ ವತ್ಸರ ಅಹತ್ಸು ಸರ್ವಶಃ. ತಾನ್ನೇವ ಅವುಗಳೇ, ಯಾವುಗಳು, ದೇಹದಲ್ಲಿ ಎಡಬಲಗಳಲ್ಲಿದ್ದ 360 ರೂಪಗಳೇ. ವತ್ಸರಾಹತ್ಸು ಸರ್ವಶಃ, ವತ್ಸರ ಸಂವತ್ಸರ 1 ವರ್ಷದ, ಅಹಸ್ಸು ಹಗಲು ರಾತ್ರಿಗಳಲ್ಲಿ ಇದ್ದಾವ. ಅಹರ್ನಾಮ ಚ ಭಗವಾನ್ ಅಹಾರ್ಯತ್ವಾತ್ ಪ್ರಕೀರ್ತಿತಃ. ಭಗವಂತನಿಗೆ ಅಹಹ ಅಂತ ಹೆಸರು. ಯಾಕೆ ಭಗವಂತನಿಗೆ ಅಹಹ ಅಂದ್ರೆ ಅಹರ್ನಾಮ, ಅವನನ್ನ ಯಾರೂ ಅಪಹರಿಸಲಾರರು, ಆದ್ದರಿಂದ ದೇವರಿಗೆ ಅಹಹ ಎಂದು ಕರೆಯುತ್ತಾರೆ. ಅರ್ಥ ಆಗ್ತಾ ಇದೆಯಾ? ಬರೆದುಕೊಂಡಿಟ್ಟುಕೊಂಡ್ರೆ ಬಹಳ ಚಂದ ಇರ್ತದ. ಅಹಹ ಇಸ್ ಈಕ್ವಲ್ ಟು ಅಪಹರಿಸಲಾಗದವನು. ದೇವರನ್ನ ಯಾರೂ ಅಪಹರಿಸಲಾಗರು. ಯಾರು ಅಪಹರಿಸಬೇಕು ದೇವರನ್ನ? ಅಪಹರಿಸಿಕೊಂಡು ಹೋಗೋದೆಲ್ಲಿ, ಇಡೋದೆಲ್ಲಿ? ಬೆಳ್ಳಿ ಅಪಹರಿಸಿಕೊಂಡು ಹೋಗ್ಬಹುದು, ಬಂಗಾರ, ವಸ್ತ್ರ, ದುಡ್ಡು, ಮತ್ತೊಂದು ಮುಗಿದೊಂದು ಅಪಹರಿಸಿಕೊಂಡು ಹೋಗಿ ಎಲ್ಲೋ ಬೇರೆ ಕಡೆ ಇಡಬಹುದು. ದೇವರನ್ನ ಅಪಹರಿಸಿಕೊಂಡು ಹೋಗಿ ಇಡೋದು ಎಲ್ಲಿ? ದೇವರನ್ನು ಯಾರೂ ಅಪಹರಿಸಲಾರರು. ಅದರಿಂದ ದೇವರೇ ನಮ್ಮ ಆಸ್ತಿ ಆಗ್ಬಿಟ್ರ ನಮ್ಮ ಆಸ್ತಿ ಕಳೆದು ಹೋತು ಅಂತ ಚಿಂತೆ ಬರಂಗಿಲ್ಲ ಅಂತ. ನೋಡ್ರಿಪ್ಪ, ಯಾರ ದೇವರನ್ನ ಆಸ್ತಿ ಮಾಡ್ಕೋತೀರಿ, ಸಂಪತ್ ಮಾಡ್ಕೋತೀರಿ, ನಿಮಗ್ ಬಿಟ್ಟದ್ದು. ಉಳಿದ ಆಸ್ತಿಗಳು, ಉಳಿದ ಸಂಪತ್ತುಗಳೆಲ್ಲರ ಹೋಗಿ ಹೀಗೆ ಅವ. ಅದರ ದೇವರೆಂಬುವಂತಹ ಸಂಪತ್ತದ ನೋಡ್ರಿ, ಅದನ್ನ ಯಾರೂ ಕದ್ಕೊಂಡು ಹೋಗ್ಲಿಕ್ಕೆ ಬರುದಿಲ್ರಿ. ಯಾಕಂದ್ರೆ ತಗೊಂಡು ಹೋಗಿ ಏನ್ ಮಾಡ್ಬೇಕು ಅಂತ ಚಿಂತೆ ಶುರುವಾಗ್ತದೆ ಎಲ್ಲರಿಗೂ. ದ್ರೋಣಾಚಾರ್ಯ ಪರಶುರಾಮದೇವ್ರ ಕಡೆ ಹೋಗಿ ಕೇಳಿದ್ರಂತ, ಮತ್ತೆ ನನಗೆ ಒಂದು ಆಕಳ ಬೇಕು ಅಂತ. ಇಲ್ಲ, ನನ್ನ ಕಡೆ ಆಕಳ ಇಲ್ಲಿ, ಈಗ ಬೇಕಾದ್ರೆ ನಾ ಇದ್ದೀನಿ, ನನ್ನ ಆಯುಧಗಳವ, ನನ್ನ ವಿದ್ಯೆ ಅದ, ಯಾವ್ ತಗೋತಿ ತಗೋ ಅಂದ್ರಂತ. ನೀನ್ ತಗೊಂಡ್ ನಾ ಏನ್ ಮಾಡ್ಲಿ ಮಹಾರಾಯ ಅಂತ ಕೇಳಿದಂತವ್ರು ದ್ರೋಣಾಚಾರ್ಯರು. ನಿನ್ನ ಆಯುಧನು ಬೇಡ, ನೀನು ಬೇಡ, ನಿನ್ ವಿದ್ಯಾ ಕೊಡು ಅಂತ ವಿದ್ಯಾ ಕರ್ಕೊಂಡು ಹೋದ್ರು ಅಂತ. ಯಾಕ? ದೇವ್ರನ್ನ ತಗೊಂಡು ಹೋಗಿ ಏನ್ ಮಾಡ್ಲಿಕ್ಕೆ ಬರಂಗಿಲ್ರಿ. ಅದರಿಂದ ದೇವರೇ ನಮ್ಮ ಸಂಪತ್ತಾಗ್ಬಿಟ್ರೆ ಮುಗಿದು ಹೋತು. ಅದಕ್ಕೆ ಪುರಂದರದಾಸರು ಹೇಳಿದ್ರು, ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ? ನಮ್ಮ ಭಾಗ್ಯ ನಾರಾಯಣ, ನಿಮ್ಮ ಭಾಗ್ಯ ಲಕ್ಷ್ಮಿ ಅಂತ ಕರೆದಿದ್ದ. ನಮ್ಮ ಭಾಗ್ಯ ನಾರಾಯಣ, ನಿಮ್ ಭಾಗ್ಯ ಲಕ್ಷ್ಮಿ, ಯಾರು ದೊಡ್ಡದು ನೀವೇ ವಿಚಾರ ಮಾಡ್ರಿ ಅಂತ. ಅದಕ್ಕೆ ಅಹರ್ನಾಮ ಚ ಭಗವಾನ್ ಅಹರ್ಯತ್ವಾತ್ ಪ್ರಕೀರ್ತಿತಾಗ. ಭಗವಂತನಿಗೆ ಅಹಹ ಅಂತ ಹೆಸರು. ಯಾಕೆ? ಅಹರ್ಯ, ಅಪಹರಿಸಲಾಗುವುದಿಲ್ಲ. ಅಹೋಭಿಹಿ ಸಮಸಂಖ್ಯಾನಿ ಯಸ್ಮಾದ್ ಅಧ್ಯಾತ್ಮಗಾನಿತು. ಅಹೋ ಅಹಹ ಹಗಲುಗಳು, ಅದೇ ಹಗಲು ರಾತ್ರಿಗಳಿಗೆ ಸಮಸಂಖ್ಯಾಕವಾಗಿದ್ದಾನೆ. ಮತ್ತು ಅಧ್ಯಾತ್ಮಗಾನಿ, ದೇಹದೊಳಗೂ ಹಂಗೆ ಇದ್ದಾನೆ. ರೂಪಾಣಿ ವಿಷ್ಣೋಹೋ ರೂಪಾಣಿ, ಭಗವಂತನ ರೂಪಗಳವ. ತೇನ ಅಯಂ ಅಹಸ್ಸಮ್ಮಾನ ಉಚ್ಯತೆ. ಆದ್ದರಿಂದ ಭಗವಂತನಿಗೆ ಹಗಲಿಗೆ ಸಮಾನನಾದವನು ಅಂತ ಹೇಳಿಸಿಕೊಳ್ತಾನ. ಅಂದ್ರೆ ಹಗಲು ರಾತ್ರಿಗಳಿಗೆ ಸಮಾನ. ಪೂರ್ಣ ದರ್ಶನ ಶಕ್ತಿತ್ವಾತ್ ಚಕ್ಷುರ್ಮಯ ಉದೀರಿತಃ. ಪೂರ್ಣವಾಗಿ ನೋಡುವ ಸಾಮರ್ಥ್ಯ ಇದ್ದದರಿಂದಲೇ ದೇವರಿಗೆ ಚಕ್ಷುರ್ಮಯ ಅಂತ ಕರೀತಾರ. ಏನ್ ಕರೀತಾರೆ ದೇವರಿಗೆ ಚಕ್ಷುರ್ಮಯ ಅಂತ? ಪೂರ್ಣ ದರ್ಶನ ಶಕ್ತಿ. ಅರ್ಥ ಆಗ್ತಾ ಇದೆಯಾ? ಪೂರ್ಣ ದರ್ಶನ ಶಕ್ತಿ ಅನ್ನೋದು, ನಾವು ನಮ್ಮೂರಿಂದ ಬೇರೆ ಊರು ನೋಡ್ಕೊಂಡು ಬರ್ಬೇಕು ಅಂತ ಹೋಗಿರ್ತೀವಿ. ಅದೇನೋ ನೋಡುವಂತಹ ಊರು ಅಂತ ನಾವ್ ಅನ್ಕೊಂಡು ಹೋಗಿರ್ತೀವಿ ಅಲ್ಲಿ.
ಭಾರಿ ಚಂದದ ಊರು ನೋಡಿ ಬರ್ಬೇಕು ಅಂತ ಹೋಗಿ ಎಲ್ಲಾ ಮುಗಿಸ್ಕೊಂಡು ಬಂದ ಮೇಲೆ ಯಾರೋ ಕೇಳಿದ್ರಂತ, ಹೌದು ಎಲ್ಲಾ ಹೋಗಿ ಬಂದ್ರಿ ಅದನ್ನ ನೋಡಿದ್ರೇನು ಅಂತ. ಅಯ್ಯಯ್ಯ ಅದನ್ನ ನೋಡ್ಲಿಲ್ಲ ನೋಡು ಅಂತ. ಮತ್ತೆ ಅಲ್ಲಿ ತನಕ ಹೋಗಿದ್ರಿ ನೋಡ್ಕೊಂಡ್ ಬರ್ತೀನಿ ಅಂತ ನೋಡ್ಲಿಲ್ಲಲ್ಲ. ಹಾಗಾದ್ರೆ ನಮಗೆ ಪೂರ್ಣ ದರ್ಶನ ಶಕ್ತಿ ಇಲ್ಲ. ನಮಗೆ ಪೂರ್ಣ ದರ್ಶನ ಶಕ್ತಿ ಇಲ್ಲ. ಯಾಕಿಲ್ಲ ಅಂದ್ರೆ ಪೂರ್ಣ ದರ್ಶನ ಮಾಡುವುದರೊಳಗಾಗಿ ಇನ್ನೊಂದಿನ ನೆನಪಾಗಿರ್ತದೆ. ಅಲ್ಲಿ ಮನಸ್ಸು ಹೋಗ್ಬಿಡ್ತದೆ, ಇಲ್ಲಿ ಬಿಟ್ಟು ಹೋಗ್ಬಿಡ್ತದೆ, ಅಲ್ಲಿ ಹೋಗೋದ್ರಾಗ ಮತ್ತೊಂದೇನೋ ಹೋಗ್ತಾ ಇರ್ತದೆ. ದೇವ್ರ ಹಿಂಗಿಲ್ಲ. ಒಬ್ಬನನ್ನ ಒಮ್ಮೆ ಪೂರ್ಣ ನೋಡ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ಮೇಲೆ ಪೂರ್ಣ ನೋಡ್ತಾನ. 24x7 CCTV 24 ತಾಸು ನೋಡ್ತಿರ್ತಾನೆ. ಒಂದು ಮಿಸ್ ಮಾಡ್ಲಾರ್ದು ನೋಡ್ತಾನ. ತಾದೃಕ್ ಶ್ರವಣ ಶಕ್ತಿತ್ವಾತ್ ನಾವಾಡುವ ಪ್ರತಿಶಬ್ದಗಳನ್ನೂ ಕೇಳಿಸಿಕೊಳ್ತಾನ. ನೆನಪಿಟ್ಟುಕೊಳ್ರಿ, ನಾವಾಡುವ ಪ್ರತಿಶಬ್ದಗಳು ನಮ್ಮ ಜೀವನದಲ್ಲೇ ತಿರುಗಿ ಬರ್ತಾವ. ಭೂಮ್ರಾಂಗವು ಬೇರೆ ಕಡೆ ಹೋಗುವುದಿಲ್ಲ. ತಥಾ ಶ್ರೋತ್ರಮಯ ಸ್ಮೃತ ಛಂದೋಮಯ ಸತ್ಯಕಾಮ. ಛಂದೋಮಯ ಅಂತ ಹೆಸರು ಯಾರಿಗೆ? ಸತ್ಯಕಾಮನಿಗೆ. ಮಂತೃ ವಕ್ತೃ ಬಲಾತ್ಮಕ. ಮನೋಮಯ ವಾಂಗ್ಮಯ ಅಂದ್ರೆ ಸರ್ವಜ್ಞ ಹಾಗೂ ಪೂರ್ಣವಾಗಿ ಮಾತನ್ನ ಆಡ್ತಾನ. ಆಯ್ತಾ? ಏವಂ ವಿದ್ವಾಂಸ್ತಸ್ಯ ರೂಪಾಣಿ. ಹೀಗೆ ಭಗವಂತನ ರೂಪಗಳನ್ನು ತಿಳಿದುಕೊಂಡ್ರೆ ಆಪ್ನೋತಿ ಜ್ಞಾನ ಪುತ್ರವಾನ್. ಅವ ಹೊಂತಾನ, ಭಗವಂತನ ಹೊಂದುತ್ತಾನ. ಮತ್ತೇನಾಗ್ತಾನ? ಜ್ಞಾನ ಪುತ್ರ ಉಳ್ಳವನಾಗ್ತಾನ. ಅಲ್ಲಿ ಪುತ್ರಿ ಪಶುಮಾನ್ ಭವತಿ ಎನ್ನುವಾಗ ಜ್ಞಾನವೆಂಬ ಮಗನನ್ನು ಪಡಿತಾನ ಅಂತ ಅರ್ಥ. ಪೀಯಮಾನಂ ಶಮಾಪ್ನೋತಿ ಪ್ರಾಪ್ಯಾಹರ್ನಾಮಕಂ ಹರಿಂ. ಇದು ತುಂಬಾ ದೊಡ್ಡ ಮಾತು. ನಿಜವಾಗ್ಲೂ ಅಂಡರ್ಲೈನ್ ಮಾಡ್ಬೇಕು, ಅಂಡರ್ಲೈನ್ ಮಾಡ್ಬೇಕು. ಶ್ರೀಮದಾಚಾರ್ಯರಂತಾರೆ, ಭಗವಂತನನ್ನ ಕಂಡವನು ಪಶುವನ್ನ ಹೊಂದುತ್ತಾನ ಅಂತ ಬರೆದಿದ್ದಾರೆ. ನೆನಪಿಟ್ಟುಕೊಳ್ರಿ, ಉಪನಿಷತ್ತಿನಲ್ಲಿ ಪಶುಮಾನ್ ಭವತಿ ಅಂತದ. ಅದಕ್ಕೆ ಶ್ರೀಮದಾಚಾರ್ಯರು ಪೀಯಮಾನಂ ಶಂ ಆಪ್ನೋತಿ ಪ್ರಾಪ್ಯ ಅಹರ್ನಾಮಕಂ ಹರಿಂ ಅಂತಂದಿದ್ದಾರೆ. ಪಶು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಅಂಡರ್ಲೈನ್ ಮಾಡ್ಕೊಂಡಿದ್ದೀರಲ್ಲ, ಈಗ ಔಟರ್ ಲೈನಿಗೆ ಬರ್ರಿ. ಅಂಡರ್ಲೈನ್ ಒಳಗೆ ಕೊಡ್ಬೇಡ್ರಿ, ಔಟರ್ ಲೈನ್ ಬರ್ರಿ. ಏನು ಅಂತಂದ್ರೆ, ದೇವರನ್ನ ಕಂಡು ನಾನು ಪಶು ಉಳ್ಳವನಾಗ್ತೇನೆ ಅಂದ್ರೆ ಅರ್ಥ ಏನು? ಅರ್ಥ ಆಗೋದಿಲ್ಲ ನಮಗೆ, ಅರ್ಥ ಆಗೋದಿಲ್ಲ. ಹಿಂಗ್ ಹೇಳ್ಬೇಕು. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಭಗವಂತನನ್ನ ಕಂಡ ಮೇಲೆ ನೀನ್ ಈಗೇನ್ ಮಾಡ್ತಾ ಇದ್ದೀಯ ಅದನ್ನ ಆವಾಗ ಪೂರ್ಣ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ. ಏನ್ ಈಗೇನ್ ಮಾಡ್ತೀನಿ, ಆವಾಗ ಏನ್ ಮಾಡ್ತೀನಿ ಅಂದ್ರೆ, ಪ್ರಿಯಮಾನಂ ಶಂ ಪಶುಂ ಆಪ್ನೋತಿ. ಹೆಂಗ್ ಬರ್ಕೋಬೇಕು ಅದನ್ನ? ಪಶುಂ ಅನ್ನೋದನ್ನ ಪೀಯಮಾನಂ ಶಂ ಪಶುಂ ಅಂತ ಬರ್ಕೋಬೇಕು. ಇದು ಶ್ರೀಮದಾಚಾರ್ಯ ಮಾತ್ರ ಹಿಂಗ ಬಿಡಿಸ್ಲಿಕ್ಕೆ ಬರ್ತದೆ, ಉಳಿದವ್ರು ಬಿಡಿಸ್ಲಿಕ್ಕೆ ಬರುವುದಿಲ್ಲ. ಪೀಯಮಾನಂ ಶಂ ಇಸ್ ಈಕ್ವಲ್ ಟು ಪಶುಂ ಅಂದ್ರೆ, ಶಂ ಅಂದ್ರೆ ಸುಖ. ಶಂ ತೆಳಗೆ ಯಾರೋ ಮಾರ್ಕ್ ಹಾಕೊಂಡು ಸುಖ, ಸುಖ. ಪೀಯಮಾನ ಅಂದ್ರೆ ಅನುಭವಿಸುವುದು, ಕುಡಿಯುವುದು ಅಂತಲ್ಲ, ಅನುಭವಿಸುವುದು ಅಂತ ಅರ್ಥ. ಧಾತುವನ ಅನೇಕಾರ್ಥತ್ವ ಅಂತ. ಈಗೇನು ನೀನು ಸಂಸಾರದಲ್ಲಿ ಇದ್ದಾಗ ಸುಖವನ್ನ ಅನುಭವಿಸುತ್ತಿದ್ದೀಯ, ಇದನ್ನ ಪರಮಾತ್ಮನನ್ನ ಹೊಂದಿದ ಮೇಲೆ ಪೂರ್ಣವಾಗಿ ಅನುಭವಿಸುತ್ತೀಯ. ಇಷ್ಟರ್ಥ ಅದಕ್ಕೆ. ಏನು ಏನಂಗಂದ್ರ ಪರಮಾತ್ಮ ಸರಿ, ಪೀಯಮಾನ ಅಂದ್ರ ನಮ್ಮ ಅನುಭವಕ್ಕೆ ಬರುವಂತಹ ಶಂ ಸುಖ, ಅದು ಹೂ ಅಂದ್ರೆ ಸ್ವರೂಪಭೂತವಾದದ್ದು, ಅದನ್ನ ಅನುಭವಿಸ್ತಾನೆ. ಏನ್ ಅರ್ಥ ಆಗಿಲ್ಲ ಅಂದ್ರೆ ಬಿಡಿಸೋಣಂತೆ. ಏನಾಯ್ತು? ಇಲ್ಲಿ ನಾವು ಎರಡು ತರಹದ ಸುಖವನ್ನ ಅನುಭವಿಸುತ್ತಿದ್ದೇವೆ. ಸ್ವರೂಪ ಸುಖ ಮತ್ತು ವೈಷಯಿಕ ಸುಖ ಅಂತ ಇದೆ. ವೈಷಯಿಕ ಸುಖ ಅಂದ್ರೆ ಏನು? ವಿಷಯದಿಂದ ಬರುವ ಸುಖ. ಸ್ವರೂಪ ಸುಖ ಅಂದ್ರೆ ಸ್ವಂತದ್ದು ಸುಖ. ಮಲಗಿದಾಗ ನಾನೊಂದು ಸುಖವನ್ನ ಅನುಭವಿಸ್ತೇನೆ. ಎದ್ದ ಮೇಲೆ ಹೇಳ್ತೀನಿ, ನಾನು ಇಷ್ಟೊತ್ತು ಸುಖವಾಗಿ ಇದ್ದೆ ಅಂತ. ಆ ಸುಖ ಯಾವುದದು? ಸ್ವರೂಪ ಸುಖ. ಯಾಕೆ ಅಂದ್ರೆ ಅಲ್ಲಿ ವಿಷಯಗಳೂ ಇಲ್ಲ, ಅನುಭವಿಸುವ ಇಂದ್ರಿಯಗಳೂ ಇಲ್ಲ, ಅನುಭವ ಮಾಡುವ ನಾನು ಏನು ಅಭಿಮಾನ ಅಹಂಕಾರ ಇದೆ ಅದೂ ಇಲ್ಲ. ಹಾಗಾಗಿ ಅಲ್ಲಿ ಬರುವಂತಹ ಅನುಭವ, ಅಲ್ಲಿ ಸುಖ ಯಾವುದದು? ಸ್ವರೂಪ ಸುಖ. ಎದ್ದ ಮೇಲೆ ಹೇಳ್ತೀವಿ, ಆರಾಮಿದ್ದಪ್ಪ, ಯಾವ ಕಿರಿಕಿರಿ ಇದ್ದಿದ್ದಿಲ್ಲ, ಎಷ್ಟು ಆರಾಮಿತ್ತು ಗೊತ್ತೇನಲ್ಲಿ ಅಂತ ಹೇಳಿ ನಿದ್ದೆಯನ್ನ ಹೇಳ್ತೀವಿ. ಮತ್ತೊಂದು ಸುಖ ಇದೆ. ಏನ್ ಸುಖ ಇದೆ ಗೊತ್ತೇನು? ನಾವು ಅನುಭವಿಸಿದ ಮೇಲೆ ನಾನು ಅನುಭವಿಸಿದ್ದು ಸುಖ ಅಲ್ಲ ಅಂತ ನನಗೆ ಭ್ರಾಂತಿ ಬರಬಾರದು. ನೆನಪಿಟ್ಟುಕೊಳ್ರಿ. ಅಂದ್ರೆ ಮೊದ್ಲಿಗೆ ಅನುಭವಿಸಿದ್ದು ಸುಖ ಅಲ್ಲ, ತಪ್ಪು ತಿಳ್ಕೊಂಡು ಸುಖ ಅನ್ಕೊಂಡಿದ್ದೆ ಅಂತ ಹಂಗ್ ಬಂದ್ರೆ ಅದು ಸುಖ ಅಲ್ಲ. ಅನುಭವಿಸಿದ ಮೇಲೆ ನಾನು ಅನುಭವಿಸಿದ್ದು ಸುಖ ಅಂತ ನನಗೆ ಜ್ಞಾನ ಬರ್ತಿದ್ರೆ ಅದು ಖರೆ ಸುಖ. ಹಾಗಾದ್ರೆ ಇಂಥ ಸುಖದ ಅನುಭವ ನನಗೆ ಸಂಸಾರದಲ್ಲಿ ಬರ್ತಾ ಇದೆ. ಆದ್ರೆ ಬಿಟ್ಟು ಬರ್ಲಿಕ್ಕೆ
ಹಗಲು ರಾತ್ರಿಗಳ ಹಂಗ ಬಿಟ್ಟು ಬಿಟ್ಟು ಬರ್ಲಿಕ್ಕತ್ತದ. ಇವಾಗ ಬೆಳಿಗ್ಗೆ ಹಗಲಾಗಿರ್ತದೆ, ಮತ್ತೆ ರಾತ್ರಿ ಆಗ್ತದೆ, ಮತ್ತೆ ಹಗಲಾಗ್ತದೆ. ಹಿಂಗ ಆಗೋದಿಲ್ಲ. ಯಾರು ಭಗವದ್ ರೂಪಗಳ ಚಿಂತನೆ ಮಾಡಿ ಭಗವಂತನನ್ನು ಹೊಂದುತ್ತಾನೋ ಸದಾ ಆ ಸುಖವನ್ನು ಅನುಭವಿಸ್ತಾನ. ಆದ್ದರಿಂದ ಭಗವಂತನನ್ನ ಕಂಡಾಗಿ ಇವ ಪಶುಮಾನ್ ಆಗ್ತಾನ ಎಂಬುದು ಸರಿಯಾಯಿತು. ಪಶುಮಾನ್ ಆಗ್ತಾನ. ದೇವರನ್ನ ಕಂಡ್ರೆ ಇವ ಪಶು ಯಾಕೆ ಆಗ್ಬೇಕು ಅಂದ್ರೆ ಸದಾ ಸುಖವನ್ನು ಅನುಭವಿಸ್ತಾನ. ಆದ್ದರಿಂದ ಪಶುಮಾನ್ ಅಂತ ಕರೀತಾರ. ತಿಳಿತೇನ್ರಿ ಎಲ್ಲರಿಗೂ? ವಿಷಯ ಅರ್ಥ ಆಯ್ತಾ? ಪೂರ್ಣವಾಗಿ ಮಾತನಾಡುವನು ಅನ್ನೋದು ಅರ್ಥ ಏನು ಅಂತ ಒಬ್ಬರು ಪ್ರಶ್ನೆ ಕೇಳ್ತಾ ಇದ್ದಾರೀಗ. ಯಾರು ಉತ್ತರ ಹೇಳ್ತೀರಿ ನೋಡ್ಕೊಳ್ರಿ. ದೇವರು ಪೂರ್ಣ ಮಾತಾಡ್ತಾನ ಅಂತಂದ್ರೆ ಅರ್ಥ ಏನು? ನಾವ್ ಹೆಂಗ ಅನುಸಂಧಾನ ಮಾಡ್ಕೋಬೇಕು ಅದನ್ನ? ದೇವರು ನಮ್ ಜೊತೆಗೆ ಎದರಿಂದ ಮಾತಾಡ್ತಾನ ಶ್ರೀನಿವಾಸ್? ವ್ಯಕ್ತಿಗಳ ಮೂಲಕ ಮಾತಾಡ್ತಾನ, ಶಾಸ್ತ್ರಗಳ ಮೂಲಕ ಮಾತಾಡ್ತಾನ, ಅನುಭವಗಳ ಮೂಲಕ ಮಾತಾಡ್ತಾನ, ಇನ್ನೇನೋ ಬೇರೆ ಬೇರೆ ರೀತಿಯಿಂದ ಮಾತಾಡ್ತಾನ. ಹಂಗಾದ್ರೆ ದೇವರು ನಮ್ಮ ಜೊತೆಗೆ ಮಾತನಾಡ್ತಾನ ಅಂತಂದ್ರೆ ಶಾಸ್ತ್ರಗಳ ಮೂಲಕವಾಗಿ ಪೂರ್ಣ ಮಾತಾಡ್ತಾನ, ಎದುರಿನಲ್ಲಿದ್ದ ವ್ಯಕ್ತಿಗಳ ಜೊತೆಗೆ ಮಾತಾಡ್ತಾನ, ನನ್ನ ಅನುಭವಗಳಿಂದ ಮಾತಾಡಿಸ್ತಾನ. ಹಿಂಗ ಬೇರೆ ಬೇರೆ ಹಂತದಲ್ಲಿ ಒಟ್ಟಾರೆ ನನಗೆ ಏನೇನು ಮಾತುಗಳು ಮುಟ್ಟಿಸಬೇಕಾಗಿದೆಯೋ ಆ ಎಲ್ಲ ಮಾತುಗಳನ್ನ ಮುಟ್ಟಿಸ್ತಾನೆ. ಹಿಂದಕ್ಕೆಲ್ಲ ಒಂದು ಕ್ರಮ ಇತ್ತು ಶ್ರೀನಿವಾಸ್, ನಿಮ್ಗೆ ಗೊತ್ತದ, ನೀವು ಹಿರಿಯರು. ಏನು ಅಂತಂದ್ರ ಒಬ್ಬನ ಕೈಯಾಗ ಪತ್ರ ಕೊಟ್ಟು ಕಳಿಸಿ ಅವನಿಗಿಷ್ಟ ಹೇಳಿ ಕಳಿಸಿ, ಹೋಗಿ ಅವ್ರಿಗೆ ಪತ್ರ ಕೊಡು, ಇಷ್ಟ ಹೇಳು ಅಂತ ಹೇಳಿರ್ತಿದ್ರಂತ. ಅವಂಗ ಆಶ್ಚರ್ಯ, ಪತ್ರ ಕೊಟ್ಟ ಮೇಲೆ ಅದ್ರೊಳಗೆ ಎಲ್ಲಾ ಬರೆದಿರ್ಬೇಕು, ಮತ್ ಇಷ್ಟ ಯಾಕೆ ಹೇಳ್ಬೇಕು ಅಂದ್ರೆ ಅಷ್ಟ್ ಹೇಳಿದ್ಮೇಲೂ ತಿಳಿಯಂಗಿಲ್ಲ, ಅದರಿಂದ ಇಷ್ಟ ಹೇಳಿದ್ರೆ ಆ ಮಾತು ಪೂರ್ಣ ಆಗ್ತದ ಅಂತ ಅರ್ಥ ಇರ್ತದೆ. ಹಿಂಗ ದೇವ್ರು ನಮಗೇನ್ ಮಾಡ್ತಾನಂದ್ರೆ ಕಾಗದ ಬಂದಿದೆ ಕಮಲನಾಭನದ್ದು ಅಂತ ಹೇಳಿ ಶಾಸ್ತ್ರಗಳ ಮೂಲಕ ನಮಗೆ ಹೇಳಿ ಕಳಿಸಿದ ಮ್ಯಾಲೂ ಮತ್ತ ಗುರುಗಳ ಮೂಲಕ, ಹಿರಿಯರ ಮೂಲಕ, ಜ್ಞಾನಿಗಳ ಮೂಲಕ, ಋಷಿಗಳ ಮೂಲಕ ಹೇಳಿಸಿ ಪೂರ್ಣ ಮಾಡ್ತಾನೆ. ಹಿಂಗಾಗಿ ಪೂರ್ಣ ಮಾತನಾಡ್ತಾನ ಅಂತ ಒಂದು ಅಭಿಪ್ರಾಯ ತಿಳ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ ಅಷ್ಟೇ. ಅರ್ಥ ಆಯ್ತಾ? ಪಶುಮಾನ್ ಭವತಿ ಅಂತಂದ್ರೆ ಏನ್ ಅರ್ಥ ಹೇಳಿದ್ವಿ ಈಗ? ಪೀಯಮಾನಂ ಶಂ ಆಪ್ನೋತಿ ಪ್ರಾಪ್ಯ ಅಹರ್ನಾಮಕಂ ಹರಿಂ. ಸ್ವಲ್ಪ ಒಂದು ಸೆಕೆಂಡ್ ಪ್ಲೀಸ್, ಪುಸ್ತಕ ಬಿಟ್ಬಿಟ್ರೆ ಬಹಳ ಸಂತೋಷ ಆಗ್ತದ ಅಂತ ನಾ ಅನ್ಕೊಂಡಿ, ಆಗದೆ ಇದ್ರು ಪರವಾಗಿಲ್ಲ. ಏನು ಅಂದ್ರೆ ಪೀಯಮಾನಂ ಸುಖಂ ಪಶು ಅಂದ್ರೆ ಏನರ್ಥ? ಈಗ ಅನುಭವಿಸುವಂತಹ ಸುಖ, ನಾನೇನ್ ಅನುಭವಿಸ್ತಾ ಇದ್ದೀನಿ ಅದಕ್ಕೆ ಪಶು ಅಂತ ಕರೀತಾರಂದ್ರೆ ನಾನೀಗ ಸ್ವರೂಪಾನಂದವನ್ನು ಅನುಭವಿಸ್ತಾ ಇದ್ದೀನಿ ಅದನ್ನ ಅಂತ. ಹಿಂಗೊಂದು ಎಲ್ಲೋ ಶಬ್ದ ಕೇಳಿದ್ವಲ್ಲ ನಾವು. ಏನ್ ಕೇಳಿದ್ವಿ ಅಂತಂದ್ರ ಒಬ್ರು ಯಾರೋ ಕುದುರೆ ಮೇಲೆ ಬಂದ್ರು, ಬಾಯಿ ಹಚ್ಚಿದ್ರು ನದಿಗೆ, ಘಡ 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 ಕುದುರೆ ಮೇಲೆ ಬಂದ್ರು. ಆ ಕುದುರೆಗೂ ನೀರಡಿಕೆ ಆಗಿತ್ತು, ತಮಗೂ ನೀರಡಿಕೆ ಆಗಿತ್ತು ಅಂತ ತಿಳ್ಕೊಂಡು ಕುದುರೆ ಸಮೇತ ನೀರಿಗೆ ಬಾಯಿ ಹಚ್ಚಿದ ಕೂಡ್ಲೆ ಅಲ್ಲಿ ಎದುರಿ ಕೂತವ್ರು ಅಕ್ಷೋಭ್ಯ ತೀರ್ಥರೊಬ್ರು ಏನೋ ಕೇಳಿದ್ರಂತಲ್ಲ. ಅವರಿಗೆ ಎದುರಿ ಕೂತವ್ರಿಗೆ ಕಿಂ ಪಶು ಪೂರ್ವ ದೇಹೇ ಅಂತ ಕೇಳಿದ್ರಂತಲ್ಲ. ಏನ್ ಹಂಗಂದ್ರ ಅರ್ಥ? ಪೂರ್ವದೇಹೇ, ಹಿಂದಿನ ಜನ್ಮದಲ್ಲಿ ನೀನು ಶ್ರೀಮದಾಚಾರ್ಯ ಗ್ರಂಥಗಳನ್ನು ಹೊತ್ತುಕೊಂಡು ಎತ್ತಾಗಿದ್ದೆಲ್ಲ, ಆಗ ಪಶು ಅಂದ್ರೆ ಪಶು ಅಲ್ಲ. ಪೀಯಮಾನಂ ಶಂ ಆಪ್ನೋತಿ, ಆಗ ಆಚಾರ್ಯರ ಗ್ರಂಥಗಳನ್ನ ಸಾಕ್ಷಾತ್ತಾಗಿ ಕೇಳಿ ಕೇಳಿ ಅನುಭವಿಸಿ ಏನು ಸುಖವನ್ನ ಪಟ್ಟಿದ್ದೀಯಲ್ಲ, ಈಗ ಪುನಃ ಅದನ್ನ ಜನರಿಗೆ ಆವಿಷ್ಕಾರ ಮಾಡಿ ಪೂರ್ಣ ಸುಖ ಅಭಿವ್ಯಕ್ತ ಮಾಡಿಕೊಳ್ಳಿಕ್ಕೆ ಬಂದಿದ್ದೀಯೋ. ಕಿಂಪಶು ಪೂರ್ವದೇಹೇ ಅಂತ ಯಾಕೆ ಅಕ್ಷೋಭ್ಯ ತೀರ್ಥರು ಟೀಕಾಕೃತ್ಪಾದರಿಗೆ ಕೇಳಿರಬಾರದು? ಪೀಯಮಾನಂ ಶಂ ಆಪ್ನೋತಿ ಪ್ರಾಪ್ಯ ಅಹರ್ನಾಮಕಂ ಹರಿಂ. ನೀನೇನೀಗ ಪಾನ ಮಾಡ್ತಾ ಇದ್ದಿ ಸುಖವನ್ನ, ಇದನ್ನ ಪೂರ್ಣ ಮಾಡಿಕೊಳ್ತಿ ಭಗವಂತನನ್ನ ಹೊಂದಿದಾಗ. ಯಾರನ್ನ ಹೊಂದಿದಾಗ? ಆ ಮೂಲರಾಮದೇವರು, ದಿಗ್ವಿಜಯ ರಾಮದೇವರು ಸೀತಾದೇವಿಯನ್ನ ಹೊಂದಿದಾಗ, ಆಶ್ರಮವನ್ನು ತೆಗೆದುಕೊಂಡು ಹೊಂದಿದಾಗ ಅದನ್ನ ಪೂರ್ಣ ಮಾಡಿಕೊಳ್ತೀಯಪ್ಪ. ಯಾಕೆ? ಅಹರ್ನಾಮಕಂ, ಹಗಲಿಗೆ ನಿಯಾಮಕನಾದವನು. ಹಗಲಿಗೆ ನಿಯಾಮಕನು ಅಂದ್ರೆ ಸೂರ್ಯವಂಶದಲ್ಲಿ ಬಂದಿರುವಂತಹ ರಾಮಚಂದ್ರ. ಅಹರ್ನಾಮಕಂ ಹರಿಂ, ಸೂರ್ಯವಂಶದಲ್ಲಿ ಬಂದಿರುವಂತಹ ರಾಮಚಂದ್ರನನ್ನ ನೀನು ಪೀಠ ಸ್ವೀಕಾರ ಮಾಡಿ, ಸನ್ಯಾಸ ಸ್ವೀಕಾರ ಮಾಡಿ, ಪೂಜೆ ಮಾಡಿ ಪಶುಮಾನ್ ಭವತಿ, ಹಿಂದೇನು ಸುಖವನ್ನ ಅನುಭವಿಸುತ್ತಿದ್ದಿ ಆಚಾರ್ಯರ ಮುಖದಿಂದ ಕೇಳಿದ ಗ್ರಂಥಗಳ ಆನಂದವನ್ನ ಇವತ್ತು ಅದನ್ನ ಪೂರ್ಣ ಅಭಿವ್ಯಕ್ತ ಮಾಡಿಕೊಳ್ತೀ ಅಂತ ಕೇಳಲಿಕ್ಕೇನೋ ಅಕ್ಷೋಭ್ಯ ತೀರ್ಥರು ಟೀಕಾಕೃತ್ಪಾದರಿಗೆ ಕಿಂಪಶು ಪೂರ್ವದೇಹೇ ಅಂತ ಕೇಳಿದ್ರ ಗೊತ್ತಿಲ್ಲ. ಶ್ರೀಮದಾಚಾರ್ಯ ವಾಕ್ಯ ಹಂಗದ, ಅನುಸಂಧಾನ ಮಾಡಿದರೆ ಟೀಕಾಕೃತ್ಪಾದರ ಅನುಗ್ರಹ ಬರ್ತದೆ. ಇಷ್ಟು ಒಂದೇ ಖಂಡ ಮುಕ್ತಾಯವಾಯ್ತೀಗ. ಅಥ ಕೌಂಠರವ್ಯ, ಇನ್ನು ಮುಂದಿನ ಋಷಿಗಳು ಯಾರವರು? ಕೌಂಠರವ್ಯರು ಅಂತ ತಿಳಿದುಕೊಂಡು
त्रीणि षष्टशतान्यक्षराणि अक्षराणां त्रीणि षष्टिशतानि ऊष्माणां त्रीणि षष्टिशतानि सन्धीनाम् यान्यक्षराणि अवोचाम अहानि तानि यानि ऊष्माणि अवोचाम रात्रयस्तानि या रात्रयः ताः यान् सन्धीनवोचाम अहोरात्राणां तेरसन्धयः इत्यधिदैवतम्. ಇವ್ರದೊಂದು ಕೌಂಟರ್ ಇವರದೊಂದು ಪ್ರತ್ಯೇಕ ಉಪಾಸನ. 360 ಅವುಗಳನ್ನು ಏನ್ ಮಾಡ್ತೀವಿ ನಾವೀಗ ಅಂದ್ರ ಅಕ್ಷರಗಳನ್ನ ವ್ಯವಸ್ಥೆ ಮಾಡಿಕೊಳ್ತೀವಿ. ಯಾವ ಅಕ್ಷರಗಳು ಬಂದ್ವಿ ಇವು? 360 ಯಾವ ಅಕ್ಷರಗಳು ಬಂದವು ಅಂತಂದ್ರೆ ಅದಕ್ಕೆ ಇವರು ನೋಡ್ರಿ ನೇರವಾಗಿ ಬೃಹತಿ ಸಹಸ್ರಕ್ಕೆ ಇಳಿತಿದ್ದಾರೆ. ನಾನು ಹೇಳಿನ ಬೃಹತಿ ಸಹಸ್ರದಲ್ಲಿ 1000 ಮುಂದೆ ಹೆಚ್ಚು ಮಂತ್ರಗಳಾಗ್ತಾವ ಎಂಬುದನ್ನು ಹೇಳಿದ್ದೀನಿ. 80 ಮಂತ್ರಗಳು. ಅದನ್ನ ಹೇಳ್ತಾರೆ ನೋಡ್ರಿ. ಹಿಂಗ್ ಬರ್ಕೊಳ್ಳೋದು ನಾವೀಗ. ಏನ್ ಬರ್ಕೊಳ್ಳೋದು? 360 ಅಕ್ಷರಗಳು, 360 ಊಷ್ಮಾಕ್ಷರಗಳು, 360 ಸಂಧ್ಯಾಕ್ಷರಗಳು ಅಂತ ಬರ್ಕೊಳ್ಳೋದು. ಅಕ್ಷರ, ಊಷ್ಮಾಕ್ಷರ, ಸಂಧ್ಯಾಕ್ಷರಗಳು ಅಂತ ಬರ್ಕೊಳ್ಳೋದು. ಏನು ಅಂತ ಮುಂದೆ ಹೇಳ್ತೀನಿ. ಇಷ್ಟು ಅಕ್ಷರ ಬರ್ಕೊಂಡಿರ್ರಿ. ಏನು ಅಕ್ಷರಗಳು? 360 ಅಕ್ಷರಗಳು, 360 ಊಷ್ಮಾಕ್ಷರಗಳು, 360 ಸಂಧಿಗಳಲ್ಲಿ ಅಂತ. ಅದನ್ನ ಹೆಂಗ್ ಬರ್ಕೊಳ್ಳೋದು ಅಂತ ಹೇಳಿದ್ರೆ ಹೆಂಗ್ ಬರ್ಕೊಳ್ಳೋದು ಅದನ್ನ? ಶ ಪ್ಲಸ್ ನು ಪ್ಲಸ್ ನು ಈಸ್ ಈಕ್ವಲ್ ಟು ಷ್ಣು ಅಂತ ಬರ್ಕೊಳ್ಳೋದು. 3 ಅಕ್ಷರ. ವಿಷ್ಣು ಅನ್ನುವಲ್ಲಿ ಶ, ಅದರ ಕೆಳಗಡೆಗೆ 360 ಭಗವದ್ ರೂಪಗಳು. ಶ 360 ಭಗವದ್ ರೂಪಗಳು. ನು ಅದರ ಕೆಳಗಡೆಗೆ 360 ಭಗವದ್ ರೂಪಗಳು. ಷ್ಣು 360 ಭಗವದ್ ರೂಪಗಳು ಈಸ್ ಈಕ್ವಲ್ ಟು. ಸರಿ ಆಯ್ತಾ? ಈಗ ಅವ್ರೇನಂದ್ರು ಕೌಂಟರ್ ಬೇರೆನ್ಲಿಕತ್ತಾರ. ಶ ಅಂಬುವಂತಹ ಅಕ್ಷರಗಳೇನವ, ಇದು ಶ ಅಂದ್ರೆ ಊಷ್ಮಾಕ್ಷರ. ಈ ಊಷ್ಮಾಕ್ಷರದಲ್ಲಿ 360 ಭಗವದ್ ರೂಪಗಳು. ನ ಅಂತೇನದ, ಇದು ಊಷ್ಮಾಕ್ಷರದಿಂದ ಅತಿರಿಕ್ತವಾದ ಅಕ್ಷರಗಳು, ಅದರಲ್ಲಿ 360. ಷ್ಣು ಅಂತ ಸಂಧಿ ಏನಾಗ್ಲಿಕ್ಕತ್ತದ, ಇದರಲ್ಲಿ 360 ಅಕ್ಷರಗಳು. ಒಟ್ಟಾರೆ 1080 ರೂಪಗಳು ಭಗವಂತನದ್ದು. ಸರಿ ಆಯ್ತಿಲ್ಲೋ? ಅಷ್ಟಷ್ಟು ಅಕ್ಷರ ಅಲ್ಲ, ಅಷ್ಟಷ್ಟು ಭಗವದ್ ರೂಪಗಳು. ಶ ಒಳಗ 360 ಭಗವದ್ ರೂಪ, ನ ಒಳಗ ಅಷ್ಟು 360 ಭಗವದ್ ರೂಪ, ಷ್ಣು ಒಳಗ 360 ಭಗವದ್ ರೂಪಗಳು ಕೂಡಿಸಿದಾಗ 1080 ಭಗವದ್ ರೂಪಗಳಾದವು. ಸರಿ ಆಯ್ತಾ? ಇಷ್ಟ ಹೇಳಿದ್ರು. ಇದನ್ನ ನೇರವಾಗಿ ಬೃಹತಿ ಸಹಸ್ರಕ್ಕೆ ಹಚ್ಚಿಬಿಡ್ತಾರೆ. ಅದು ಇರ್ಲಿ. ಈಗ ಮುಂದೆ ತಗೊಳ್ರಿ. ಏನಂತಾರ, ಹಿಂದಿನವರು ಹಗಲು ಮತ್ತು ರಾತ್ರಿಗಳನ್ನ ಅಷ್ಟೇ ಚಿಂತನ ಮಾಡಿದ್ರೆ ಇವರು ಸಂಧಿಕಾಲವನ್ನು ಸೇರಿಸ್ಕೊಂಡ್ರಿ. ಈಗ ಸಂಧಿಕಾಲ ಮುಂದೆ ನೋಡ್ಕೊಳ್ರಿ. ಯಾನಿ ಅಕ್ಷರಾಣಿ ಅವೋಚಾಮ ಅಹಾನಿ, ಅಲ್ಲಿ ಅಕ್ಷರಗಳು ಅಂತ ಏನ್ ಕರೆದಿದ್ದೀವಿ ಅವು ಹಗಲಿನ ರೂಪಗಳು. ಅಂದ್ರೆ ನು ಎಂಬುದಕ್ಕೆ ಏನು 360 ಭಗವದ್ ರೂಪಗಳವನೋ ಅಕ್ಷರ ಪ್ರತಿಪಾದ್ಯವಾದದ್ದು, ಅವುಗಳೇ ನಮ್ಮ ಹಗಲಿಗೆ. ಇನ್ನು ಊಷ್ಮಾಕ್ಷರ ಶ ಎಂಬುದಕ್ಕೆ ಯಾವ 360 ಭಗವದ್ ರೂಪಗಳವೋ ಅವುಗಳು ರಾತ್ರಿಗೆ ನಿಯಾಮಕವಾದದ್ದು. ಇನ್ನು ಷ್ಣು ಅಂದಾಗ ಸಂಧಿಗೆ 360 ಭಗವದ್ ರೂಪಗಳೇನವೋ ಅವು ಅಹೋರಾತ್ರಾಣಂತೆ ಸಂಧಯ ಇತ್ಯಧಿ ದೈವತಂ, ಹಗಲು ರಾತ್ರಿಗಳು ಜೋಡುವಂತಹ ಸಂಧಿಕಾಲ ಅಂತ ತಿಳಿದುಕೊಳ್ಳ್ರಿ. ಸರಿ ಆಯ್ತಾ? ಏನಂತ ಹೇಳಿದ್ದೀಗ ಅವರು? ಓಕೆ. ಹ್ರಸ್ವಮಾಂಡೂಕೇಯರ ಚಿಂತನೆಯು ಕೌಂಟರವರ ಚಿಂತನೆಯು ಎಷ್ಟು ವ್ಯತ್ಯಾಸ ಇದೆ, ಏನ್ ವ್ಯತ್ಯಾಸ ಇದೆ ಅಂತ ತಿಳ್ಕೊಂಡ್ರೆ, ಹ್ರಸ್ವಮಾಂಡೂಕೇಯರಂತಾರೆ ನಾವು ದೇಹದಲ್ಲಿ ಬಲಭಾಗದಲ್ಲಿ 360, ಎಡಭಾಗದಲ್ಲಿ 360 ಭಗವದ್ ರೂಪಗಳನ್ನು ಚಿಂತಿಸುತ್ತೇವೆ. ಯಾಕೆ ಅಂತ ಕೇಳಿದ್ರೆ, ನಮ್ಮ 360 ದಿನಗಳಿಂದ ಕೂಡಿದ ಹಗಲು ರಾತ್ರಿಗಳಿಗೆ ಸಂಬಂಧಪಟ್ಟ ಭಗವದ್ ರೂಪ ಅಂತ ಅವರು ಹೇಳಿ ಉಪಾಸನೆ ಮಾಡಿದರು. ಕೌಂಟರವರು ಒಂದು ಮೆಟ್ಲು ಮೇಲೆ ಏರ್ಕೊಂಡ್ರು. ಸರಿ ನೀವು ಹೇಳಿದ್ ಸರಿ, ಇನ್ನೊಂದು 360 ರೂಪಗಳನ್ನು ತಗೊಳ್ಳೋಣಂತೆ. ಎಲ್ಲಿದೆ ಅದು ಅಂದ್ರೆ, ಸಂಧಿಕಾಲ ಇದೆಯಲ್ಲ, ಸಂಧಿಕಾಲವನ್ನ ಬಿಡಬೇಡ್ರಿ. ಹಗಲು ಬೇರೆ ರಾತ್ರಿ ಬೇರೆ, ಹಗಲು ರಾತ್ರಿಗಳು ಕೂಡುವ ಸಮಯ ಇದೆಯಲ್ಲ ಅದು ಬೇರೆ. ಆ ಸಂಧಿಕಾಲದಲ್ಲೂ 360. ಹೌದು 360 ಹೇಳಬಹುದು, ಒಟ್ಟಿಗೆ ಅವು 1080 ಆಗ್ತಲ್ಲ, ಆಗಲಿ ಬೃಹತಿ ಸಹಸ್ರಕ್ಕೆ ಹೋಗಿ ಸೇರಿಕೊಳ್ಳುತ್ತದೆ. ಯಾರು ಬೇಡ ಅಂದಿದ್ದಾರೆ? ಭಗವದ್ ರೂಪಗಳನ್ನು ಹೆಂಗ್ ಅಡ್ಜಸ್ಟ್ ಮಾಡ್ಬೇಕು ನಾವು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ವಿಷ್ಣು ಎಂಬ ಅಕ್ಷರದಲ್ಲಿ
ಶ ಇದು ಊಷ್ಮಾಕ್ಷರ. ಈ ಶ ಎಂಬ ಒಂದು ಊಷ್ಮಾಕ್ಷರಕ್ಕೆ 360 ಭಗವದ್ ರೂಪಗಳನ್ನ ಹೇಳುವ ತಾಕತ್ತಿದೆಯಂತೆ. ಅದು ನಮ್ಮ ರಾತ್ರಿಗಳನ್ನ ನಿಯಮಿಸುವಂತಹದ್ದು. ನು ಎನ್ನುವಂತಹ ಏನೋ ಒಂದು ಅಕ್ಷರ ಇದೆಯೋ ಅದಕ್ಕೆ 360 ಭಗವದ್ ರೂಪಗಳಿದೆ. ಅದು ಹಗಲನ್ನ ನಿಯಮಿಸುವಂತಹ ತಾಕತ್ತುಳ್ಳದ್ದು. ಎರಡೂ ಸೇರಿದಾಗ ಷ್ಣು ಅಂತ ಆಗ್ತದಲ್ಲ, ಅದು ಸಂಧಿ ಕಾಲ. ಆ ಕಾಲವನ್ನು ನಿಯಂತ್ರಿಸುವಂತಹ 360 ಭಗವದ್ ರೂಪಗಳು. ಆದ್ದರಿಂದ ಒಂದು ವರ್ಷದಲ್ಲಿ 1080 ಭಗವದ್ ರೂಪಗಳು ನಮಗೆ ನಿಯಾಮಕವಾಗಿರುತ್ತದೆ. ಇತಿ ಅಧಿದೈವತಂ. ಇದು ಅಧಿದೈವದಲ್ಲಿ. ಇನ್ನು ಇದೇ ರೂಪಗಳನ್ನ ಅಧ್ಯಾತ್ಮದಲ್ಲಿ ತೆಗೆದುಕೊಳ್ಳ್ರಿ. ಅಂದ್ರೆ ಅಲ್ಲೇನು 363 ಬರ್ಕೊಂಡಿದ್ದೀರಿ, ಷಣ ಷ್ಣು ಅಂತ ತಿಳ್ಕೊಂಡು ಇದೇ ಅಧ್ಯಾತ್ಮದಲ್ಲಿ ಬರ್ಲಿ. ಏನಂತಾರ? ಅಥ ಅಧ್ಯಾತ್ಮಂ ಯಾನಿ ಅಕ್ಷರಾಣಿ ಅಧಿದೈವತಂ ಅವೋಚಾಮ ಅಸ್ತೀನಿ ಇತಿ ತಾನಿ ಅಧ್ಯಾತ್ಮಂ. ಅವುಗಳೇ ನಮ್ಮ ಅಧ್ಯಾತ್ಮದಲ್ಲಿ ಅವ. ಹೆಂಗವ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರ, ಯಾನಿ ಅಕ್ಷರಾಣಿ ಅಧಿದೈವತಂ ಅವೋಚಾಮ, ಅಧಿದೈವ ಅಂತ ಕರೆದಿದ್ದೇವೋ ತಾನಿ ಅಧ್ಯಾತ್ಮಂ, ಅವುಗಳ ಅಧ್ಯಾತ್ಮದಲ್ಲಿ. ಹೆಂಗಪ್ಪ? ಯಾನ್ ಊಷ್ಮಾಣ ಅಧಿದೈವಂ ಅವೋಚಾಮ ಮಜ್ಜಾನಸ್ತೆ ಅಧ್ಯಾತ್ಮಂ. ಒಂದು ನಿಮಿಷ. ಏನು ಯಾನಿ ಅಕ್ಷರಾಣಿ ಅಧಿದೈವತಂ ಅವೋಚಾಮ. ಅಧಿದೈವತಂ ಅಂತ ಅನ್ನೋ ಶಬ್ದಕ್ಕೆ ಯಾವುದದು? ಹಗಲಿಗೆ ಕಾರಣವಾದ ಭಗವದ್ ರೂಪಗಳೇನವ? ಣ. ಆ ಣ ಎಂಬುದು ಹಗಲಿನ ನಿಯಾಮಕ ರೂಪ ಅಂತ ಹೇಳಿವಿ. ಅಲ್ಲಿರುವ 360 ರೂಪಗಳು ನಮ್ಮ ದೇಹದಲ್ಲಿದ್ದ ಅಸ್ಥಿಗೆ ಆಗಿವೆ. ಸರಿ ಆಯ್ತಾ? ಅಸ್ಥಿ ನಿಯಾಮಕವಾಗಿವೆ. ಯಾನಿ ಅಕ್ಷರಾಣಿ ಅವೋಚಾಮ ಅಹಾನೀತಿ, ಹಗಲಿಗೆ ಯಾರು ಅಂತ ಹೇಳಿದ್ದೀವೋ ಅವರೇ ಅಸ್ಥಿಗೆ, ಅಂದ್ರೆ ಣ ಮುಗಿದು ಹೋತು. ಯಾನಿ ಊಷ್ಮಾಣಿ ಅಧಿದೈವತಂ ಅವೋಚಾಮ ಮಜ್ಜಾನಸ್ತೆ ಅಧ್ಯಾತ್ಮಂ. ಸ್ವಲ್ಪ ಗಮನಿಸ್ರಿ. ಊಷ್ಮಾಕ್ಷರ ಏನಿದೆಯಲ್ಲ, ಆ ಊಷ್ಮಾಕ್ಷರಕ್ಕೆ ಯಾವ 360 ರೂಪಗಳು ಅಂತ ಹೇಳಿದ್ದೀವೋ ಅವು ನಮ್ಮ ದೇಹದಲ್ಲಿದ್ದ ಮಜ್ಜ ಎಂಬ ಧಾತುವಿಗೆ ನಿಯಾಮಕವಾದ ಭಗವದ್ ರೂಪಗಳು. ಅವಾಗೇನ್ ಬರ್ಕೊಂಡಿದ್ವಿ ನಾವು ಅಂದ್ರೆ, ಕೌಂಠರ ವಿರ ಚಿಂತನೆಯನ್ನು ಮಾಡುತ್ತಾ ವಿ ಅನ್ನೋದನ್ನ ಬ್ರಾಕೆಟ್ ಅಲ್ಲಿ ಇಟ್ಟು ಶ ಪ್ಲಸ್ ನು ಪ್ಲಸ್ = ಷ್ಣು ಅಂತ ಬರ್ಕೊಂಡು, ಶ ಅಂದ್ರೆ ಊಷ್ಮಾಕ್ಷರ, ಅದು ರಾತ್ರಿಗೆ ನಿಯಾಮಕವಾದ 360 ಭಗವದ್ ರೂಪಗಳು ಅಂತ ಬರ್ಕೊಂಡಿದ್ವಿ ಅಲ್ವಾ? ಆಗಲೇ 360 ಬರ್ಕೊಂಡಿದ್ವಿ. ರಾತ್ರಿ ಅಂತ ಬರ್ಕೊಂಡಿದ್ರೋ ಇಲ್ಲೋ ಗೊತ್ತಿಲ್ಲ, ರಾತ್ರಿ ಅಂತ ಬರ್ಕೊಳ್ರಿ. ಸರಿನಾ? ಬಿಟ್ಟಿತ್ತು ಕಾಣಿಸ್ತದೆ ಆಗಲೇ ಅದು. ಅದಾದ ಮೇಲೆ ನು ಅಂತೇನದ ಅಲ್ಲ, ಅದು ಹಗಲಿಗೆ 360 ಭಗವದ್ ರೂಪಗಳು ಬರ್ಕೊಂಡಿರಿ, ಹಗಲಿಗೆ ಅಂತ ಬರ್ಕೊಳ್ರಿ. ಷ್ಣು ಅನ್ನೋಲಿನ 360 ಭಗವದ್ ರೂಪಗಳವು, ಅವು ಸಂಧಿಕಾಲ ಅಂತ ಬರ್ಕೊಳ್ರಿ. ನಿಂತ್ಕೊಳ್ರಿ. ಈ ಮೊದಲನೇದ್ದು ಶ ಅನ್ನೋದಕ್ಕೇನು ರಾತ್ರಿ ಕಾಲದ ನಿಯಾಮಕವಾಗಿದೆ. 360 ಭಗವದ್ ರೂಪಗಳು ಅಂತವನೋ ಅವು ನಮ್ಮ ದೇಹದಲ್ಲಿ ಮಜ್ಜ ಎಂಬ ಧಾತುವಿನಲ್ಲಿ ಇವೆ. ಇಷ್ಟು ಬರ್ಕೊಳ್ರಿ. ಮಜ್ಜ ಎಂಬ ಧಾತುವಿನಲ್ಲಿ ಇವೆ ಅಂತ ಬರ್ಕೊಳ್ರಿ. ಮಜ್ಜ ಎಂಬ ಧಾತುವಿನಲ್ಲಿ ಇವೆ ಅಂತ ಬರ್ಕೊಳ್ರಿ. ಒಂದು ನಿಮಿಷ ನಿಂತ್ಕೊಂಡ್ಬಿಡ್ರಿ. ಏಷಃ ವೈ ಸಂಪ್ರತಿ ಪ್ರಾಣೋ ಯನ್ಮಜ್ಜ ಏತದ್ರೇತೋ ನಹ ವಾರುತೆ ಪ್ರಾಣಾದ್ರೇತಸ್ಸಿಜ್ಜತೆ ಯದ್ವಾರುತೆ ಪ್ರಾಣಾದ್ರೇತಸ್ಸಿಜ್ಜೇತ ಪೂಯನ್ನ ಸಂಭವೇತ. ಒಂದು ಸಣ್ಣ ಚಿಂತನೆ ಇದರಲ್ಲಿ. ಏನು ಅಂತ ಕೇಳಿದ್ರೆ ಬಹಳ ಚಂದದ. ಈಗ ಈ ಏನು ಮಜ್ಜ ಅನ್ನುವ ಧಾತುವಿನ ಬಗ್ಗೆ ಹೇಳಿದ್ವಲ್ಲ, ಹೆಂಗ್ ಬಂತದು? ವಿಷ್ಣುನಾಮದಲ್ಲಿನ ಶಕಾರ ರಾತ್ರಿ ನಿಯಾಮಕವಾದ ಭಗವದ್ ರೂಪಗಳು 360, ಅವುಗಳೇ ನಮ್ಮ ದೇಹದಲ್ಲಿದ್ದ ಮಜ್ಜಾದಲ್ಲವ. ಅಷ್ಟೇ ಅಲ್ಲ, ಏತದ್ ರೇತೋ ನ ಹ ವಾರುತೆ ಪ್ರಾಣಾದ್ರೇತಸ್ಸಿಜ್ಜತೆ. ಆ ಮಜ್ಜೆಗೆ ರೇತಸ್ಸಾಗಿ ಪರಿಣಾಮಗೊಳ್ಳುತ್ತದೆ. ಪುರುಷನಲ್ಲಿ ವೀರ್ಯವಾಗುವುದು ಯಾವುದು? ದೇಹದಲ್ಲಿದ್ದ ಮಜ್ಜ ಎಂಬ ಧಾತು. ದೇಹದಲ್ಲಿರುವಂತಹ ಮಜ್ಜ ಎಂಬ ಧಾತು ರೇತಸ್ಸಾಗ್ತದೆ. ಆಗ್ಲಿ ಮುಂದೇನು ಅಂದ್ರೆ ಋತೆ ಪ್ರಾಣಾತ್ ರೇತಸ್ಸಿಚ್ಛತೆ. ಭಾರಿ ಆಶ್ಚರ್ಯ. ಏನು? ಆ ರೇತಸ್ಸಿನಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನ ಇದೆ. ಬರ್ಕೊಳ್ರಿ. ಇವನ್ನೆಲ್ಲ ಸ್ವಲ್ಪ ಚಿಂತನೆಗೆ ತಗೊಳ್ಬೇಕು. ಏನು? ಮಜ್ಜಾದಲ್ಲಿ ಇರುವ ಮಜ್ಜೆಯೇ ರೇತಸ್ಸಾಗ್ತದ ಅಂತ ಬರ್ಕೊಳ್ರಿ. ಬರ್ಕೊಂಡ್ಮೇಲೆ ಹೇಳ್ತೀನಿ. ಮಜ್ಜೆಯೇ ರೇತಸ್ಸಾಗ್ತದ ಅಂತ ಅಂದ್ರೆ ಮುಂದ ಆ ರೇತಸ್ಸಿನಲ್ಲಿ ಮುಖ್ಯ ಪ್ರಾಣದೇವರು ಇದ್ದಾರೆ. ಸರಿ ಆಯ್ತಾ? ರೇತಸ್ಸಿನಲ್ಲಿ ಮುಖ್ಯ ಪ್ರಾಣದೇವರಿದ್ದಾರೆ.
ಎಲ್ಲೆಲ್ಲಿಗೆ ಚಿಂತನೆ ಬರ್ತಾ ಇದೆ, ಸ್ವಲ್ಪ ತೆಳಗ್ ಬಂದೀನಿ. ವಿಷ್ಣು ಶಬ್ದದಲ್ಲಿ ಶಕಾರ ಇದು ಊಷ್ಮಾಕ್ಷರ, ಅದು ರಾತ್ರಿಗೆ ನಿಯಾಮಕವಾದ 360 ಭಗವದ್ ರೂಪಗಳವ. ಆ ರಾತ್ರಿಗೆ ನಿಯಾಮಕವಾದ 360 ಭಗವದ್ ರೂಪಗಳೇ ನಮ್ಮ ದೇಹದಲ್ಲಿದ್ದ ಮಜ್ಜ ಎಂಬ ಧಾತುವಿನಲ್ಲಿ ಇದೆ. ಆ ಮಜ್ಜ ಎಂಬ ಧಾತುವಿನಿಂದಲೇ ರೇತಸ್ಸು ಹುಟ್ಟಿಕೊಳ್ತದೆ. ಆ ರೇತಸ್ಸಿನಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನವಿದೆ. ಸರಿ ಆಯ್ತಾ? ಅದಕ್ಕೆ ಹಿಂದೆ ಹೇಳುವಾಗ ಶಕಾರ ಪ್ರಾಣ ಆತ್ಮ ಅಂತ ಕರೆದಿತ್ತದು. ಶಕಾರದ ಅಕ್ಷರಕ್ಕೆ ಯಾರ್ಯಾರು ಅಂತ ಕೇಳಿದ್ರೆ ಪ್ರಾಣ ಮತ್ತು ಆತ್ಮ ಅಂತ ಹೇಳಿತ್ತು. ಶಕಾರ ಪ್ರಾಣ ಆತ್ಮ ಅಂತ ಹೇಳಿದ್ರೆ ಎಲ್ಲದ ಅಂತನ್ನೋದನ್ನ 5ನೇ ಪೇಜಿನಲ್ಲಿ 275 ತೆಗಿಬೇಕು. ನೀವೆಲ್ಲಿದ್ದೀರಿ ಪಾಠದಾಗ? 59ಕ್ಕೆ ಇದ್ದೀರಿ, 75 ತೆಗಿಬೇಕು. ತೆಗೆದಾಗ ಉಪನಿಷತ್ತು ಒಂದು ಪ್ರಾರಂಭ ಆಗ್ತದಲ್ಲಿ ತೆಳಗೆ 2ನೇದ್ದು ತಸ್ಯವಾ ಏತಸ್ಯ ಸಂಹಿತಾಯೇ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಬಂದದ್ದು. ಸಿಕ್ತಾ? ಶಕಾರ ಪ್ರಾಣ ಆತ್ಮ ಅಂತ. ಅದಕ್ಕ ಶ ಶಬ್ದಕ್ಕೆ 2 ಅರ್ಥ, ಒಂದು ಪ್ರಾಣ ಒಂದು ಆತ್ಮ ಅಂತ ಹೇಳ. ಇರ್ಲಿ, ಈಗ ತಗೊಳ್ರಿ ಮತ್ತಿಲ್ಲಿ ಬರ್ರಿ 259ನೇ ಪುಟಕ್ಕೆ ಬರ್ರಿ. ಬಂದೇನಾತೀಗ ಶಕಾರವು ಪ್ರಾಣದೇವರನ್ನು ತಿಳಿಸ್ತದ. ಸರಿ, ಮುಂದೇನಾತೀಗ ಅಂತಂದ್ರ ಇರ್ಲಿ. ಬಂತ ನೋಡ್ರಿ. ಈಗ ಋತೆ ಪ್ರಾಣಾದ್ ರೇತಸ್ಸಿಚ್ಯತೆ, ಒಂದು ವೇಳೆ ರೇತಸ್ಸಿನಲ್ಲಿ ಪ್ರಾಣದೇವರು ಇಲ್ಲದೆ ಹೋದರೆ ಆಗ ಏನಾಗ್ತದ? ಅದು ಗರ್ಭ ಧರಿಸುವುದಿಲ್ಲ, ಗರ್ಭವಾಗುವುದಿಲ್ಲ. ಬಹಳ ವಿಚಿತ್ರವಾದ ಚಿಂತನೆ, ಬಹಳ ವಿಚಿತ್ರವಾದ ಚಿಂತನೆ. ಅರ್ಥ ಆಗೋದಿಲ್ಲ ನಮಗೆ. ಏನು? ಪ್ರಾಣಾದ್ರತೆ ರೇತೋ ನ ಸಿಚ್ಛತೆ, ಪ್ರಾಣಾದ್ರತೆ ರೇತೋ ನ ಸಿಚ್ಛತೆ. ಆ ರೇತಸ್ಸಿನಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನ ಇಲ್ಲದೆ ಇದ್ರೆ ಅದು ರೇತಸ್ಸೇಚನ ಅಲ್ಲ, ಗರ್ಭವನ್ನ ಹೊಂದುವುದಿಲ್ಲ. ಯಾಕಂದ್ರ ಇತರ ಧಾತುಗಳು ಇವೆ ನಮ್ಮ ದೇಹದಲ್ಲಿ. ಇತರ ಧಾತುಗಳಿಲ್ವಾ? ರಕ್ತ ಇಲ್ವಾ? ಮಾಂಸ ಇಲ್ವಾ? ಅಸ್ಥಿ ಇಲ್ವಾ? ಬೇರೆ ಇಲ್ವಾ? ಎಲ್ಲ ಇದೆ. ಇದ್ರೂ ಕೂಡ ಪ್ರಾಣದೇವರು ರೇತಸ್ಸಿನಲ್ಲಿ ಬರದೇ ಹೋದರೆ, ಅಂದ್ರೆ ಮಜ್ಜಾದಲ್ಲಿ ಪ್ರಾಣದೇವರು ರೇತಸ್ಸಿನಲ್ಲಿ ಪ್ರಾಣದೇವರು ಇಲ್ಲದೆ ಹೋದರೆ ಅದು ಗರ್ಭಗಟ್ಟಲಿಕ್ಕೆ ಸಾಧ್ಯವಿಲ್ಲ, ಅದು ಗರ್ಭಗಟ್ಟಲು ಸಾಧ್ಯವಿಲ್ಲ. ಮತ್ತ ಅದಕ್ಕಂತಾರ ಇಲ್ಲ ಅಲ್ರಿ, ಈ ರೇತಸ್ಸು ಸ್ತ್ರೀ ದೇಹದಲ್ಲಿ ಪ್ರವೇಶ ಮಾಡಿದಾಗ ಸಹಜವಾಗಿ ಗರ್ಭವಾಗುವುದು ಸ್ವಭಾವವಲ್ವೇನು? ಅದಕ್ಕೆ ಪ್ರಾಣದೇವರು ಯಾಕೆ ಬೇಕು ಅಂತ ಕೇಳಿದ್ರೆ ಮುಂದಿನ ಉತ್ತರ ಯದ್ವಾರತೆ ಪ್ರಾಣಾದ್ ರೇತಸ್ಸಿಚ್ಛೇತ ಪೂಯೇತನ ಸಂಭವೇತ. ಆಶ್ಚರ್ಯ, ಒಂದು ಮಾತು ಹೇಳ್ತೀನಿ ಕೇಳ್ರಿ ಅಂತಾರ. ಒಂದು ವೇಳೆ ಮುಖ್ಯ ಪ್ರಾಣದೇವರು ಆ ರೇತಸ್ಸಿನಲ್ಲಿ ಇಲ್ಲದೆ ಹೋದ್ರೆ ಅದು ಸ್ತ್ರೀ ಗರ್ಭದಲ್ಲಿ ಪ್ರವೇಶ ಮಾಡಿದರೂ ಗರ್ಭಗಟ್ಟುವುದಿಲ್ಲ, ಕೊಳತು ವಾಸನೆಯಾಗಿ ಹೊರಗೆ ಹೋಗಿ ಬಿಡುತ್ತದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಭಾರಿ ಆಶ್ಚರ್ಯ, ಭಾರಿ ಆಶ್ಚರ್ಯ. ಇದು ಕಲ್ಪನಾತೀತವಾದ ಒಂದು ಚಿಂತನೆ, ನಮಗೆ ಬರೋದಿಲ್ಲ. ಅದರಲ್ಲಿ ಪ್ರಾಣದೇವರ ಸನ್ನಿಧಾನ ಇದ್ರೆ ಮಾತ್ರ ಗರ್ಭಗಡ್ತದ, ಇಲ್ಲ ಅದು ಪೂಯೇತ, ಪೂಯೇತ ಅಂತ ಬರೆದಿದ್ದಾರೆ. ಪೂಯೇತ ನ ಸಂಭವೇತ. ಪೂಯೇತ ಅಂದ್ರೆ ದುರ್ಗಂಧಯುಕ್ತವಾಗ್ತದ ಮತ್ತು ಗರ್ಭ ಧರಿಸಲಾಗುವುದಿಲ್ಲ, ಗರ್ಭ ಧರಿಸಲಾಗುವುದಿಲ್ಲ. ಸರಿ ಆಯ್ತಾ? ವಿಷಯ ತಿಳಿತಾ ಏನಂತ ಹೇಳಿದ್ದು? ಇನ್ನೊಂದ್ಸಲೆ ಹಿಂದೋಗಿ ಮುಂದ್ ಬರ್ತೀನಿ. ಸಿಂಹಾವಲೋಕನ ನ್ಯಾಯ ಅಂತ ಏನಂದ್ರು? ಏಷ ವೈ ಸಂಪ್ರತಿ ಪ್ರಾಣೋ ಯನ್ಮಜ್ಜ. ನಮ್ಮ ದೇಹದಲ್ಲಿದ್ದ ಮಜ್ಜ ಎಂಬ ಧಾತು ಏನಿದೆಯಲ್ಲ, ಇದರಲ್ಲಿ ಊಷ್ಮಾಕ್ಷರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಶ ಎಂಬುದು ಉಂಟು, ಶ ಎಂಬ ಅಕ್ಷರ ಉಂಟು. ಅದರಲ್ಲಿ ಯಾರಿದ್ದಾರೆ? ಪ್ರಾಣದೇವರಿದ್ದಾರೆ. ಆ ದೇಹದಲ್ಲಿದ್ದ ಮಜ್ಜೆಯೇ ತಿರುಗಿ ನಮಗೆ ರೇತಸ್ಸಾಗ್ತದೆ. ರೇತಸ್ಸಾದಾಗ ಆ ರೇತಸ್ಸಿನಲ್ಲಿ ಪ್ರಾಣದೇವರ ವಿಶೇಷ ಸನ್ನಿಧಾನ ಇದೆ. ಋತೆ ಪ್ರಾಣಹಾತ್ ರೇತಃ ನ ಸಿಚ್ಛತೆ. ಪ್ರಾಣದೇವರು ಇಲ್ಲದೆ ರೇತಸ್ಸೇಚನ ಮಾಡ್ಲಿಕ್ಕೆ ಬರೋದಿಲ್ಲ, ಅಂದರೆ ಗರ್ಭಗಟ್ಟಲು ಬರುವುದಿಲ್ಲ, ಗರ್ಭ ಧರಿಸುವುದಿಲ್ಲ. ಯದ್ವಾ ಋತೆ ಪ್ರಾಣಾದ್ರೇತಸ್ಸೇಚೇತ ಪೂಯೆಯನ್ನ ಸಂಭವೇತ. ಇಲ್ಲ, ಏನ್ ಬೇಕಾಗಿದೆ? ಅದೆಲ್ಲ ಏನಿಲ್ಲ, ಗಂಡು ಹೆಣ್ಣು ಸೇರಿದಾಗ ಅದು ವೀರ್ಯ ಪ್ರವೇಶವಾದ್ರೆ ಸಾಕು ಗರ್ಭ ಹುಡ್ತದೆ ಅಂತಂತೀನಿ ಅಂದ್ರೆ, ಅಯ್ಯೋ ಪೆದ್ದ, ಹಂಗ ಮಾಡಿ ನೋಡಿದವರು ಗರ್ಭಗಟ್ಟದೆ ದುರ್ಗಂಧಯುಕ್ತವಾಗಿ ಹೊರಗೆ ಹೋದದ್ದು ಉಂಟು. ಯಾಕೆ? ಪ್ರಾಣ ಸನ್ನಿಧಾನ ಇಲ್ಲ, ಅದು ನಡೆಯೋದಿಲ್ಲ. ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಹಿಂದೆ ನೀವು ಓದುವಾಗ ಒಂದು ಮಾತು ಹೇಳಿದ್ರಿ. 48ನೇ ನಂಬರ್ ಪೇಜ್ ನಂಬರ್ 48 ತೆಗೆದ್ರೆ ಅಲ್ಲೊಂದು ಸಿಗುತ್ತದೆ ನಿಮಗೆ ವಿಷಯ. ಏನು ಸಿಗುತ್ತದೆ ಅಂತ ಕೇಳಿದ್ರೆ, ಅಲ್ಲಿ ಯಾವಾಗ ಪುರುಷ ಸ್ತ್ರೀಯರು ಸಂಪರ್ಕಿಸಬೇಕು ಅಂತ ಹೇಳಿದರೆ
ಉಪನಿಷತ್ತಿನಲ್ಲಿ ಬಂತು 48ನೇ ಪೇಜಿನಲ್ಲಿ. ಮಾಸೋ ವೈ ಪ್ರಜಾಪತಿ, ಮಾಸೋ ವೈ ಪ್ರಜಾ ಸಿಕ್ಕಿದೆಯಾ? ಮಾಸೋ ವೈ ಪ್ರಜಾಪತಿ ತಸ್ಯ ಕೃಷ್ಣಪಕ್ಷೈರವಿ ಶುಕ್ಲಪಕ್ಷ ಪ್ರಾಣ ತಸ್ಮಾದೇತೆ ಋಷಯ. ಮುಂದೆ ಬಂದು ಅಹೋರಾತ್ರೇ ವೈ ಪ್ರಜಾಪತಿ, ಮುಗಿದು ಹೊತ್ತು. ತಸ್ಯ ಅಹರೇವ ಪ್ರಾಣ ರಾತ್ರಿರೇವ ರಹಿ, ಹಗಲಿಗೆ ಮುಖ್ಯ ಪ್ರಾಣದೇವರು, ರಾತ್ರಿಯೇ ಭಾರತೀ ದೇವಿ ಅಂತ ಹೇಳಿದ್ರು. ತಿಳಿತಾ ಬಂತ? ಮುಂದೆ ಹೋಗೋಣಂತ. ಪ್ರಾಣಂ ವಾ ಏತೆ ಪ್ರಸ್ಕಂದಂತಿ ಏ ದಿವಾರತ್ಯ ಸಂಯುಜ್ಯಂತೆ, ಯಾರು ಹಗಲಿನಲ್ಲಿ ಸ್ತ್ರೀ ಸಂಪರ್ಕ ಮಾಡುತ್ತಾರೋ ಅವರು ವೀರ್ಯದ ಮೂಲಕ ಪ್ರಾಣನನ್ನ ಕಳೆದುಕೊಳ್ಳುತ್ತಾರೆ. ಬ್ರಹ್ಮಚರ್ಯಮೇವ ತದ್ಯದ್ರಾತ್ರೌರತ್ಯ ಸಂಯುಜ್ಯಂತೆ, ಯಾರು ರಾತ್ರಿಯಲ್ಲಿ ಸ್ತ್ರೀ ಸಂಪರ್ಕ ಮಾಡ್ತಾರೋ ಅವರು ಬ್ರಹ್ಮಚರ್ಯ ಪಾಲಿಸಿದಂತೆ. ಯಾಕ? ಆಗ ಪ್ರಾಣ ಭಾರತೀಯಲ್ಲಿ ಸೇರಿಕೊಳ್ಳುತ್ತಾನೆ. ಈ ವಿಷಯ ಬಂದಿತ್ತು. ಎಲ್ಲಿಯ ಷಟ್ಪ್ರಶ್ನ, ಎಲ್ಲಿಯ ಐತರೇಯ, ಎಲ್ಲಿಯ 48ನೇ ಪೇಜು, ಎಲ್ಲಿಯ 259ನೇ ಪೇಜು, ಒಂದಕ್ಕೊಂದು ಸಂಬಂಧ ಇದೆ ಅಂತ ಕಲ್ಪನೆ ಇಲ್ಲ ನಮಗೆ. ಈಗ ಅರ್ಥ ಆಗ್ತದ. ಏನ್ ಅರ್ಥ ಆಗ್ತದ? ಊಷ್ಮಾಕ್ಷರಗಳು ಅವು ರಾತ್ರಿಗೆ ನಿಯಾಮಕವಾದದ್ದು. ಊಷ್ಮಾಕ್ಷರ ಶ, ವಿಷ್ಣು ಅನ್ನುವಲ್ಲಿ ನಾನು ಜನಿಸಿದ್ದೇನೆ. ಎಲ್ಲರೂ ಗಮನಿಸಬೇಕು, ನಾನು ಜನಿಸಿದ್ದೇನೆ. ಇದಕ್ಕೆ ಕಾರಣ ಭಗವಂತನ ವಿಷ್ಣು ನಾಮದಲ್ಲಿನ ಶಕಾರದಲ್ಲಿನ 360 ಭಗವದ್ ರೂಪಗಳು ರಾತ್ರಿಯಲ್ಲಿ ನಿಯಾಮಕವಾಗಿ ಇದ್ದು ನನ್ನ ತಂದೆಯಲ್ಲಿ ಪ್ರವೇಶ ಪಡೆದು ಮುಖ್ಯ ಪ್ರಾಣನಲ್ಲಿ ಪ್ರವೇಶ ಪಡೆದು ಪ್ರಾಣನನ್ನ ವೀರ್ಯದಲ್ಲಿ ತಂದಿಟ್ಟು ನನ್ನನ್ನ ತಾಯಿಯ ಗರ್ಭದಲ್ಲಿ ಇಟ್ಟು ಹುಟ್ಟಿಸ್ಲಿಕ್ಕೆ ಕಾರಣವಾದದ್ದು ವಿಷ್ಣು ನಾಮದ ಶಕಾರ. ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಬಂದಿದ್ದರೆ ಸಾಕೋ, ನಿನ್ನ ನಾಮದ ಬಲ ವಿಷ್ಣು ನಾಮದ ಬಲ ಸಾಕು. ನಾನು ಹುಟ್ಟಿದ್ದು ನಿನ್ನ ನಾಮದ ಬಲದಿಂದ ಅಲ್ಲೇನ ಸ್ವಾಮಿ? ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ. ಪ್ರಭಾಕರ್, ಜೀವನ ಪೂರ್ತಿ ಭಗವನ್ಮಯ, ಎಲ್ಲೂ ಒಂದಕ್ಷರ ಇಲ್ಲ, ಆ ಕಡೆ ಈ ಕಡೆ ಹೋಗೋ ಹಂಗಿಲ್ಲ. ಯದ್ವಾರುತೆ ಪ್ರಾಣಾದ್ರೆ ತಸ್ಸಿಚ್ಚೇತ ಪೂಯೇನ್ನ ಸಂಭವೇತ, ಯಾನ್ ಸಂಧಿ ನದಿದೈವ ತಮವೋಚಾಮ ಪರವಾಣಿ ತಾನಧ್ಯಾತ್ಮ ಪರಮ. ಅಲ್ಲಿ ಸಂಧ್ಯಾಕ್ಷರಗಳನ್ನು ಹೇಳಿದ್ವಲ್ಲ, ಹಗಲು ರಾತ್ರಿಗಳಿಗೆ ಬೇಕಾಗಿರುವಂತಹ ದುಷ್ಣು ಅಂತ ತಿಳ್ಕೊಂಡು ಅದು ಪರ್ವಣಿ, ನಮ್ಮ ದೇಹದಲ್ಲಿದ್ದ ಜಾಯಿಂಟ್ಗಳು ಪರ್ವಗಳಿದ್ದಾವ. ತಸ್ಯ ಏತಸ್ಯ ತ್ರಯಸ್ಯ ಅಸ್ನಾಂ ಮಧ್ಯಾಂ ಪರ್ವಣಾಂ ಪಂಚೈತಶ್ಚತ್ವಾರಿಕ್ಷತಾನಿ ಪಂಚೇತಃ ತದಶೀತಿ ಸಹಸ್ರಂ ಭವತಿ ಅಶೀತಿ ಸಹಸ್ರಂ ವಾ ಅಲೀಕನೋ ಬೃಹತೀಂ ಅಹರಹ ಅಭಿಸಂಪಾದಯತಿ. ತಸ್ಯೇತಸ್ಯ ಪಂಚಚತ್ವಾರಿಂಶತ್ಶತಾನಿ ಚತ್ವಾರಿಂಶದಧಿಕ ಪಂಚಶತಾನಿ 540 540. ನೋಡ್ರಿ ಮುಂದ ಏನಂತಾರ. ತಸ್ಯ ಏತಸ್ಯ, ಈ ಭಗವಂತನ 3 ರೂಪಗಳು ಅಸ್ಥಿ ಮಜ್ಜಾ ಪರ್ವಗಳಲ್ಲಿ ದೇಹದಲ್ಲಿ ಎಡಬಲದಲ್ಲಿ ಸೇರಿಕೊಂಡು ಎಷ್ಟಾತು? 540 540 ಪಂಚ ಇತಶ್ಚತ್ವಾರಿಂಶತ್ ಶತಾನಿ ಪಂಚೇತಸ್ತದಶೀತಿ ಸಹಸ್ರಂ ಭವತಿ. 540 540 ಕೂಡಿಕೊಂಡು ಎಷ್ಟಾದವು? ಎಡಬಲದಲ್ಲಿ ಇದ್ದದ್ದು 1080 ಅವರು 3 ಮಾಡ್ಕೊಂಡ್ರು, ಇವ್ರು 2 ಮಾಡ್ಕೊಂಡ್ರು, ಅಷ್ಟೇ ವಿಷಯ. ಮುಂದೆ ಹೋಗೋಣ ಅಂತ. ಅಶೀತಿ ಸಹಸ್ರಂ ವಾ ಅಕಲೀನೋ ಬೃಹತೀ ಅಭಿಸಂಪಾದಯತಿ. ಈ 80 ಹೆಚ್ಚಾಗಿರುವ 1000 ಅಂದ್ರೆ 1080 ಅವು ಅಕಲೀನ ಬೃಹತೀ ಅಭಿಸಂಪಾದಯತಿ, ಸೂರ್ಯನ ಅಂತರ್ಗತವಾಗಿದ್ದು ಬೃಹತೀ ಸಹಸ್ರಕ್ಕೆ ಸಂಪರ್ಕಗೊಳ್ಳುತ್ತವೆ. ಮುಗಿಸ್ಬಿಟ್ರು ಕೌಂಟರ್. ದೇವರೇ ಎಲ್ಲಿ ಒಯ್ದು ಮುಟ್ಸಿಯಪ್ಪ ನಮ್ಮನ್ನೆಲ್ಲರ. ಇವೇನು ದೇಹದಲ್ಲವ ಇವು ಸೂರ್ಯನಲ್ಲವ ಅಂತ, ಅವೇನವ ಅವು ಬೃಹತಿಯಲ್ಲವ ಅಂತ. ಹಿಂದಕ್ಕೆ ಬಂದಿತ್ತಿದು. ನಮ್ಮ ದೇಹದಲ್ಲಿ ಇದ್ದದ್ದು ಸೂರ್ಯನಲ್ಲಿದ್ದದ್ದು ಬೃಹತಿಯಲ್ಲಿ ಇದ್ದದ್ದು ಅಂತ ಬಂದಿತ್ತು. ಈಗ ಇಲ್ಲಿಗೆ ಬಂದು ಕೂತ್ಕೊಳ್ತು. ಮತ್ತೆ ಏನ್ ಆಶ್ಚರ್ಯ, ಗೊತ್ತೇ ಆಗೋದಿಲ್ಲ. ಅಂದ್ರ ಒಂದ್ಸರಿ ರಿವರ್ಸ್ ಇಂಜಿನಿಯರಿಂಗ್ ಹೋಗೋಣ ಅಂತ. ಶ್ರೀನಿವಾಸ್, ನಿಮ್ ಶಬ್ದದ ರಿವರ್ಸ್ ಇಂಜಿನಿಯರಿಂಗ್ ಹೇಳ್ತಿರ್ತಿರ್ಲಿ ನೀವೆಲ್ಲ. ಏನ್ ಹೇಳೋದು ಅಂದ್ರೆ, ಬೃಹತಿ ಸಹಸ್ರದ ಒಂದೇನು ಮಂತ್ರಗಳಿವೆ, 1000 ಮಂತ್ರಗಳು, 1080 ಮಂತ್ರಗಳು. ಬೃಹತಿ ಸಹಸ್ರದ 1000 ಮೇಲೆ ಚಿಲ್ರೆ. ಆ ಬೃಹತಿ ಸಹಸ್ರ ಮಂತ್ರಗಳೇನಿವೆಯೋ ಆ 1000 ಮಂತ್ರಕ್ಕೂ ನಿಯಾಮಕವಾದ ಭಗವದ್ ರೂಪಗಳು. ಆ ನಿಯಾಮಕ ಭಗವದ್ ರೂಪಗಳು ಸೂರ್ಯ ಅಂತರ್ಗತವಾದ ನಿಯಾಮಕ ಭಗವದ್ ರೂಪಗಳು ಅಭಿನ್ನ.
ಆ ಸೂರ್ಯಾಂತರ್ಗತವಾದ ಭಗವಂತನ ರೂಪಗಳು ನಮ್ಮ ದೇಹದಲ್ಲಿದ್ದ 1000 ಭಗವದ್ ರೂಪಗಳು ಅಭಿನ್ನ. ನಮ್ಮ ದೇಹದಲ್ಲಿ 1000 ಭಗವದ್ ರೂಪಗಳು ಎಲ್ಲಿವೆ ಅಂತ ಕೇಳಿದ್ರೆ ಅಸ್ಥಿ ಮಜ್ಜ ಪರ್ವ 3 ಸ್ಥಳಗಳಲ್ಲವ. ಅವು 2 ಭಾಗ ಮಾಡ್ಕೊಂಡ್ರೆ ಬಲಭಾಗ ಎಡಭಾಗ ಇಲ್ಲಿ ಅಸ್ಥಿ ಮಜ್ಜ ಮತ್ತು ಪರ್ವಗಳಲ್ಲವ. ಲಕ್ಷ್ಯ ಕೊಡ್ರಿ. ಅಸ್ಥಿ ಮಜ್ಜ 360 360 360 1080. ಹಾಗಾದ್ರೆ ನಮ್ಮ ದೇಹದಲ್ಲಿವ ಈ ಅಸ್ಥಿ ಮಜ್ಜ ಪರ್ವಗಳೇನಿವೆ ಇವುಗಳಲ್ಲಿದ್ದ 360 ಭಗವದ್ ರೂಪಗಳು ಅಧಿದೈವದಲ್ಲಿ ಎಲ್ಲಿವೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರ ಹಗಲಿನ ನಿಯಾಮಕವಾದ, ರಾತ್ರಿಯ ನಿಯಾಮಕವಾದ, ಸಂಧಿಕಾಲದ ನಿಯಾಮಕವಾದ ಭಗವದ್ ರೂಪಗಳವ. ಅವು ಯಾವುದು ಅಂತ ಕೇಳಿದ್ರೆ ಭಗವದ್ ರೂಪಗಳು ಹೆಂಗವ ಅಂತ ಕೇಳಿದ್ರೆ ವಿಷ್ಣು ಎಂಬ ನಾಮದಲ್ಲಿನ ಶಕಾರ ನಕಾರ ಸಂಧಿಗಳು. ಹಾಗಾದರೆ ವಿಷ್ಣವೇ ನಮಃ ಅಂತ ಒಂದ್ಸರ್ತಿ ಜೋರ್ಲೆ ಹೇಳ್ಬಿಡ್ರಪ್ಪ, ಶಾಣ್ಯರಿದ್ದೀರಿ ಎಲ್ಲಾರು. ವಿಷ್ಣವೇ ನಮಃ ಅಂತ ಹೇಳಿದರೆ ಈಗ ನಾವು ಏನ್ ಹೇಳಿದಂತಾಯ್ತು? ಬೃಹತಿ ಸಹಸ್ರವನ್ನು ಹೇಳಿದಂತೆ ಆಯ್ತು. ಆಯ್ತಲ್ಲ, ಬೃಹತಿ ಸಹಸ್ರ ಹೇಳಿ ಆಯ್ತಲ್ಲ, ವಿಷ್ಣವೇ ನಮಃ ಅಂತ. ಯಾಕೆ? ಅಲ್ಲಿರುವಂತಹ ಶಕಾರ ರಾತ್ರಿಗೆ ನಿಯಾಮಕವಾದ 360 ರೂಪಗಳನ್ನು ಹೇಳ್ತದೆ, ನಕಾರ ಹಗಲಿಗೆ ನಿಯಾಮಕವಾದ 360 ಭಗವದ್ ರೂಪಗಳನ್ನು ಹೇಳ್ತದೆ, ವಿಷ್ಣು ಅನ್ನುವುದು ಸಾಯಂಕಾಲದ ಸಂಧಿಕಾಲದ 360 ಭಗವದ್ ರೂಪಗಳನ್ನು ಹೇಳ್ತದೆ. ಇದೇ ನಮ್ಮ ಅಸ್ಥಿ ಮಜ್ಜ ಮತ್ತು ಪರ್ವಗಳಲ್ಲೆವ. ಇವುಗಳೇ 540 540ಗಳಾಗಿ 1080 ಆಗಿ ಹಗಲೇ ಸೂರ್ಯನಲ್ಲಿವೆ. ಅವುಗಳೇ ಬೃಹತಿ ಸಹಸ್ರ ಸಂಪಾದನೆಯನ್ನು ಮಾಡ್ತಾ ಇದೆ. ಸ ಯೇಷೋ ಅಕ್ಷರ ಸಮ್ಮಾನ. ಮುಂದಿನ ವಾಕ್ಯ ನೋಡ್ಕೊಂಡ್ಬಿಡ್ರಿ. ಹೀಗೆ ಅಕ್ಷರಗಳಿಗೆ ಸಮಾನವಾದ 1080 ಭಗವದ್ ರೂಪಗಳಿರುವ ಪರಮಾತ್ಮ ಚಕ್ಷುರ್ಮಯ, ಶ್ರೋತ್ರಮಯ, ಛಂದೋಮಯ, ಮನೋಮಯ, ವಾಂಗ್ಮಯ ಆತ್ಮ ಬಂದದ ಹಿಂದ ಮತ್ತೆ ಹೇಳೋಂಗಿಲ್ಲಿಗ ಅವ ಹೆಂಗಿದ್ದಾನಂತ ಹೇಳಿಕತ್ತಾರ. ಸಹಾಯ ಏವಂ ಏತಮಕ್ಷರಂ ಸಮ್ಮಾನಂ ಚಕ್ಷುರ್ಮಯಂ ಶ್ರೋತ್ರಮಯಂ ಛಂದೋಮಯಂ ಮನೋಮಯಂ ವಾಂಗ್ಮಯಂ ಆತ್ಮಾನಂ ವೇದಾಕ್ಷರಾಣಾಂ ಸಾಯುಜ್ಯಂ ಸ್ವರೂಪತಾಂ ಸಲೋಕತಾಮಶ್ನುತೆ ಪುತ್ರಿ ಪಶುಮಾನ್ ಭವತಿ ಸರ್ವಮಾಯುರೇತಿ. ಬಂದದ ಪುತ್ರಿ ಅಂದ್ರೇನು, ಪಶುಮಾನೇನು ಎಲ್ಲ ಬಂದ್ಬಿಟ್ಟದ. ಭಾಷ್ಯ ತಗೊಳ್ರಿ. ಏವ ಮುಕ್ತ ಪ್ರಕಾರೇಣ ತಸ್ಯ ಕ್ಯಕ್ಷರ ನಾಮಕಂ. ಈ ರೀತಿಯಾಗಿ ಹೇಳಿದಾಗ ಅಕ್ಷರ ನಾಮಕನಾದ ಭಗವಂತ ಅಶೀತಿ ಉತ್ತರ ಸಹಸ್ರ. ಅಶೀತಿ ಉತ್ತರ ಸಹಸ್ರ ಅಂದ್ರೆ 80 ಹೆಚ್ಚಾದ 1000 ಅಂದ್ರೆ 1080 ವರ್ಣೇಶು ಸಂಸ್ಥಿತಂ ವರ್ಣಗಳಲ್ಲಿದ್ದಾನ. ವಿಷ್ಣು ನಾಮ್ನಃ ವಿಷ್ಣುನಾಮದ ಅಥವಾ ಅನ್ಯೇಷು ಪಂಚಾಶತ್ ಸಂಖ್ಯಕೇಶ್ವಪಿ ವಿಷ್ಣುನಾಮದಲ್ಲಾದ್ರೂ ತಗೊಳ್ರಿ, ಅಥವಾ 50 ಅಕ್ಷರಗಳವಲ್ಲ, ಅದಿಂದ ಪ್ರಾರಂಭ ಮಾಡಿಕೊಂಡು ಕ್ಷವರೆಗೆ ಸಂಖ್ಯೇಶು ತಾವತ್ ಸಂಖ್ಯಾನಿ ದೇಹೇಶು ಪೃಥಂಗ್ ಮಜ್ಜಾಸ್ತಿ ಪರ್ವಶು. ಅಷ್ಟೇ ಸಂಖ್ಯೆಯಲ್ಲಿ ನಮಗೆ ಪ್ರತ್ಯೇಕವಾದ ಮಜ್ಜ ಅಸ್ಥಿ ಪರ್ವಗಳಲ್ಲಿದ್ದಾನೆ. ವಿಷಯ ಹೇಳಿಬಿಟ್ಟೀನಿ, ಓದ್ತಾ ಹೊರಟಿದ್ದೀನಿ. ರೂಪಾಣಿ ವಿಷ್ಣೋಸ್ತಾವಂತಿ. ಇಲ್ಲೊಂದು ಮತ್ತೆ ಮಹತ್ವ ತಂದು ನಿಂತ್ಕೊಂಡ್ರು ಶ್ರೀಮದಾಚಾರ್ಯ. ಕರೆಕ್ಟು ಇಷ್ಟು ರೂಪಗಳವ ಅಂತ ಗೊತ್ತಾಗ್ತೀಗ. ಎಲ್ಲೆಲ್ಲಿಗೆ ಸಂಪರ್ಕ ಮಾಡಿಕೊಂಡಿದ್ವಿ ನೋಡ್ಕೊಳ್ರಿ. ವಿಷ್ಣು ಮೊದಲು ಫಸ್ಟ್ ಸ್ಟಾರ್ಟ್. ವಿಷ್ಣುವಿನಿಂದ ಹಗಲು ರಾತ್ರಿ ಸಂಜಿಗಳು. ಲಕ್ಷ್ಯ ಕೊಡ್ರಿ, ಈ ಕಡೆ ಪುಸ್ತಕ ನೋಡ್ಬೇಡ್ರಿ. ವಿಷ್ಣುನಾಮದಲ್ಲಿ ಶಣಷ್ಣು ರಾತ್ರಿ ಹಗಲು ಸಂಧಿ. ಅವುಗಳಿಗೆ 360 ಭಗವದ್ ರೂಪಗಳು. ಅವುಗಳು ದೇಹದಲ್ಲಿ ಮಜ್ಜ ಅಸ್ಥಿ ಪರ್ವಗಳು. ಇವುಗಳು ಎಲ್ಲಿ ಹೋಗ್ಯಾವ ಅಂತ ಕೇಳಿದ್ರೆ ಸೂರ್ಯನಲ್ಲಿ 1080. ಅವುಗಳು ಎಲ್ಲಿ ಹೋಗ್ಯಾವ ಅಂತ ಕೇಳಿದ್ರೆ ಬೃಹತಿ ಸಹಸ್ರದಲ್ಲಿ ಅಂತ. ಅಷ್ಟೇ ಹೇಳಲಿಲ್ಲ, ಅವು 1080 ಬೃಹತಿ ಸಹಸ್ರದ ರೂಪಗಳಿವೆಯಲ್ಲ. ನೀನು ಬೃಹತಿ ಸಹಸ್ರ ಯಜ್ಞವನ್ನ ಮಾಡುವಾಗ 1080 ಇಟ್ಟಿಗೆಗಳನ್ನ ಇಟ್ಟು ಹೋಮಕುಂಡವನ್ನ ನಿರ್ಮಾಣ ಮಾಡಿ ಅಲ್ಲಿ ಹೋಮ ಮಾಡಬೇಕು ಅಂತದ. ಹೌದಾ? ಅಲ್ಲಿ ಮಾಡಬೇಕು ಅಂತಿದೆಯಾ? ಎಲ್ಲಿ ಹೇಳಿಲ್ವೇ ನಮಗೆ ಅಂತ ಹೇಳಿದ್ರೆ ಹೇಳ್ತೀನಿ. 2 ಪೇಜ್ ನಂಬರ್ ಹೇಳ್ತೀನಿ, ಆಮೇಲೆ ನೋಡ್ಕೊಳ್ರಿ. ಏನು ಅಂತಂದ್ರೆ ನಾವು ಇಟ್ಟಿಗೆಗಳನ್ನ ಎಷ್ಟು ಜೋಡಿಸ್ಬೇಕು? ಶೇನಾಕಾರ ಗರುಡ ಆಕಾರದಲ್ಲಿ ಇಟ್ಟಿಗೆಗಳನ್ನ ಜೋಡಿಸಿಬಿಟ್ಟು ಹೋಮ ಮಾಡ್ಬೇಕಂತ. 1080 ಇರ್ಬೇಕು ಇಟ್ಟಿಗೆಗಳು. ನಮಗೆಲ್ಲ ಆಗೋದಿಲ್ಲ ಬಿಡಚ್ಚರ, ಸುಸುಳು ಏನ್ರಿ ಹೇಳಿಕ್ ಹೋಗ್ಬೇಡ್ರಿ ನೀವು ಅಂತಂದ್ರೆ ಪೇಜ್ ನಂಬರ್ 20 20ನೇ ಪೇಜ್ ತೆಗೆದ್ರ ಅಲ್ಲಿ ಕಾಠಕೋಪನಿಷತ್ತಿನಲ್ಲಿ ಯಮದೇವರು ನಚಿಕೇತನಿಗೆ ಹೇಳುವಾಗ ಒಂದು ಮಾತ ಅಂತಾರ. ಯಾ ಇಷ್ಟಕಾ ದೇವತಾಹ. ಮೊದಲನೇ ಸೆಂಟೆನ್ಸ್ ಪೇಜ್ ನಂಬರ್ 20 ಪೇಜ್ ನಂಬರ್ ಮೇಲೆ. ಇಷ್ಟಕಾ ದೇವತಾಂ ವಿಷ್ಣುಂ ಷಷ್ಟ್ಯುತ್ತರ ಶತತ್ರಿಕಂ. ಇಟ್ಟಂಗಿಯಲ್ಲಿದ್ದ ಭಗವದ್ ರೂಪಗಳು ಎಷ್ಟವ ಅಂತ ಕೇಳಿದ್ರೆ 360 ಭಗವದ್ ರೂಪಗಳು ಬಂತ. 360 ಷಷ್ಟ್ಯುತ್ತರ ಶತತ್ರಯಂ ಯಥಾವದೇವ ವಿಜ್ಞಾಯ ಮುಚ್ಚತೆ ಕರ್ಮ ಬಂಧನಾತ್. ಆ ಇಟ್ಟಿಗೆಗಳಲ್ಲಿ ಭಗವಂತನಿದ್ದಾನೆ ಅಂತನ್ನೋದನ್ನ ತಿಳಿದ್ರೆ ಮೋಕ್ಷವಾಗ್ತದೆ. ಏನ್ ಹೇಳಿದಂಗಾಯ್ತು?
ಬೃಹತಿ ಸಹಸ್ರವನ್ನ ಮಾಡಬೇಕಾದಾಗ 1080 ಇಟ್ಟಿಗೆಗಳನ್ನು ಜೋಡಿಸಬೇಕು. ಇಟ್ಟು ನಾವು ಹೋಮದ ಕುಂಡ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ 360 ಇಟ್ಟಂಗಿ ಆದ್ರೂ ಇಡು. ಅಲ್ರಿ 360 ಇಟ್ಟು 1080 ಹೆಂಗ ಆಗ್ಬೇಕು ಅಂದ್ರೆ ಒಂದೊಂದು ಇಟ್ಟಂಗಿ ಒಳಗೆ 3 ರೂಪ ನೆನೆಸ್ಕೋ. ಒಂದೊಂದು ಇಟ್ಟಂಗಿ ಒಳಗೆ 3 ರೂಪ ನೆನೆಸ್ಕೋ ಅಂದ್ರೆ ಏನು? ಹಗಲಿಗೆ ರಾತ್ರಿಗೆ ಸಂಧಿಕಾಲಕ್ಕೆ, ಹಗಲಿಗೆ ರಾತ್ರಿಗೆ ಸಂಧಿಕಾಲಕ್ಕೆ ಅಂತ ನೆನೆಸಿಕೋ. ಆಗ 360 ಇಟ್ಟಿಗೆಗಳಿಂದ ನಿರ್ಮಾಣವಾದ ಗರುಡಾಕಾರದ ಹೋಮಕುಂಡದಲ್ಲಿ ಭಗವಂತನಿದ್ದಾನೆ. ಅದರೊಳಗೆ ಬೃಹತಿ ಸಹಸ್ರದಿಂದ ಆಹುತಿಯನ್ನು ಹಾಕ್ತಾ ಇದ್ದಿ 1080 ಭಗವದ್ ರೂಪಗಳಿವೆ. ಅವುಗಳೇ ದೇಹದಲ್ಲಿ ಇದ್ದು ಅಸ್ಥಿಮಜ್ಜ ಪರ್ವಗಳಲ್ಲಿವೆ. ಅವುಗಳೇ ಹಗಲು ರಾತ್ರಿಗಳಲ್ಲಿವೆ. ಅವುಗಳೇ ಸೂರ್ಯನಲ್ಲಿವೆ. ಅವನೇ ಯಾರು ಅಂದ್ರೆ ವಿಷ್ಣು ಅಂತ ಕರೆಸಿಕೊಳ್ತಾನೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಪೂರ್ಣ ಒಂದು ಅಧ್ಯಾತ್ಮದ ಲೋಕ. ನಾವು ಹೊರಗೆ ಬರುವುದಿಲ್ಲ. ಅರ್ಕಸ್ಥಿತ ಬೃಹತ್ ವಿಷ್ಣು ರೂಪಾಣಿ ವಿಷ್ಣೋಸ್ತಾವಂತಿ ಚೇಷ್ಟಕಾನಿ ಪೃಥಕ್ ಪೃಥಕ್. ಚೇಷ್ಟಕಾನಿ ಅಂದ್ರೆ ಇಷ್ಟಿಕಾ, ಇಷ್ಟಿಕಾ ಅಂದ್ರೆ ಇಟ್ಟಂಗಿ, ಪ್ರತ್ಯೇಕ. ಅರ್ಕ ಸ್ಥಿತ ಬೃಹತ್ಯಾಖ್ಯ ರೂಪಾಣ್ಯ ನಾಂ ಚ ಸರ್ವತಃ. ಅರ್ಕ ಅಂದ್ರೆ ಶೇನಾಕಾರದ ಚಿತಿ ಅಂದ್ರೆ ಯಜ್ಞಕುಂಡ. ಅದರಲ್ಲಿ ಇದ್ದಾನ ಬೃಹತಿ ಎಂಬ ಹೆಸರಿನ ಪರಮಾತ್ಮ. ಅವನೇ ಹಗಲು ರಾತ್ರಿಗಳಿಗೆ ನಿಯಾಮಕನಾಗಿದ್ದಾನೆ. ಸಂಪಾದಕಾನಿ ತಾನ್ನೇವ, ಅವುಗಳನ್ನೇ ನೀವು ಸಂಪಾದನೆ ಮಾಡಬೇಕು. ಅಕ್ಷರ ಮಿತಾನಿ ಚ, ಅಕ್ಷರ ಎಷ್ಟೋ ಅಷ್ಟು ಭಗವದ್ ರೂಪಗಳು. ಅಸ್ತ್ಯಾದಿ ಸ್ಥಿತ ರೂಪಾಣಿ ತಾನ್ಯುಪಾಸ್ಯ ವಿಮುಚ್ಯತೆ. ಹೀಗೆ ಯಾರು ಒಂದು ಬೃಹತಿ ಸಹಸ್ರವನ್ನು ಉಪಾಸನೆ ಮಾಡ್ತಾನೋ ಅವನು ಮೋಕ್ಷವನ್ನು ಹೊಂದುತ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು.